ಎಲ್ಲರೂ ನಿಂತ್ಕೊಂಡವರಾಗಿ ನಮ್ಮ ಜೊತೆ ವೇದಿಗಳನ್ನ ಕೀರ್ತನೆಗಳು 130 ತಿಳಿಸ್ಕೊಳ್ಳೋಣ ಪ್ರಿಯರೇ. Let everyone stand up and turn your Bibles to Psalms 130. ಕೀರ್ತನೆಗಳು 130. 8 ವಚನಗಳಿದೆ. 7 ವಚನಗಳು ಉತ್ತರ ಪತ್ರಿಕೆಗಳ ಓದಿಕೊಳ್ಳೋಣ. There are 8 verses. Let's read till 7 responsibly. 8 verse read together. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆ 130. 1ನೇ ವಚನ ನನ್ನ ಬಲಗಡೆ ಓದಬೇಕಾದ್ರೆ 2ನೇ ವಚನ ನಾನು ಎಡಗಡೆ ಓದಬೇಕು. ಅದರಿಂದ ಕೊನೆಯದಾಗಿ 8ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. Let's start Psalm 130 first verse. ಯೆಹೋವನೇ ಕರ್ತನೇ ನನ್ನ ಮೊರೆಯನ್ನು ಕೇಳು, ನನ್ನ ವಿಜ್ಞಾಪನಾ ಶಬ್ದಕ್ಕೆ ಕಿರಿದರೆ. ನೀನು ಪಾಪವನ್ನು ಕ್ಷಮಿಸುವವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ಆತನ ನುಡಿಯನ್ನು ಕಾವಲುಗಾರರು ಬೆಳಗಾಗುವುದನ್ನು ನೋಡುತ್ತಾರಲ್ಲ, ಕಾವಲುಗಾರರು ಬೆಳಗಾಗುವುದನ್ನು ವಿಶೇಷವಾಗಿ ನನ್ನ ಅಂತರಾತ್ಮವು ಕೈಯನ್ನು ಎಂಟನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ನಮ್ಮ ದೇವರು ಕೃಪಾಸಂಪನ್ನ ದೇವರಾಗಿದ್ದಾನೆ ಪ್ರಿಯರೇ. ಆತನ ಕೃಪೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ. ನೀತಿವಂತರು ಜೀವಿಸುವುದು ನಂಬಿಕೆಯಿಂದಲೇ. ನಾವು ಏಸಪ್ಪನ ನಂಬ್ತಾ ಜೀವಿಸ್ತಾ ಇದ್ದೇವೆ ಅಂದ್ರೆ ನಾವು ಆತನಲ್ಲಿ ಬಲಗೊಂಡು ನಿಲ್ಲುವಾಗ ನಮಗೆ ಆತನು ಸಹಾಯ ಮಾಡುವ ಆತನಾಗಿದ್ದಾನೆ. ನಾವು ಆತನಲ್ಲಿ ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿರುವುದಾದ್ರೆ ನಾವು ಏನಾದ್ರೂ ಕೇಳಿಕೊಂಡರೂ ಆತನ ನಾಮದಲ್ಲಿ ನಮಗೆ ಕೊಡುತ್ತೆ ಅಂತ ಹೇಳಿದಂತಹ ಯೇಸು ಕ್ರಿಸ್ತನ ಮುಂಭಾಗದಲ್ಲಿ ನಾವು ನಿಂತಿದ್ದೇವೆ ಪ್ರಿಯರೇ. ನಾವು ತಗ್ಗಿಸಿ ಒಪ್ಪಿಸಿ ಕೊಡುತ್ತಾ ಈ ಒಂದು ಆರಾಧನೆಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ, ಸ್ತೋತ್ರಪ್ಪ. ನಿಮ್ಮ ಹೃದಯ, ನಿಮ್ಮ ಆತ್ಮ, ಪ್ರಾಣ, ಶರೀರ, ಆಲೋಚನೆಗೆ ಒಪ್ಪಿಸಿ ಕೊಡಿ ಪ್ರಿಯರೇ. ದೇವರ ಸನ್ನಿಧಾನ ಇರುವಂತಹ ಸಮಯದಲ್ಲಿ ಆತನನ್ನು ದೃಷ್ಟಿಸಿ ನೋಡುತ್ತಾ ಲೆಟ್ಸ್ ವರ್ಶಿಪ್ ಹಿಮ್, ಲೆಟ್ಸ್ ಪ್ರೇಸ್ ಹಿಮ್. ಆತನೇ ನಾವು ಸ್ತೋತ್ರ ಮಾಡುತ್ತಾ ಆರಾಧನೆ ಮಾಡುತ್ತಾ ಆತನ ಪ್ರೀತಿ ಮಾಡುತ್ತಾ ನಾವು ಆತನ ವಾಕ್ಯಗಳನ್ನ ಕೇಳುವಂತೆ ನಮ್ಮನ್ನೇ ಒಪ್ಪಿಸಿ ಕೊಡೋಣ. ಥ್ಯಾಂಕ್ ಯು ಜೀಸಸ್. ಆದಿಯೂ ಅಂತ್ಯವೂ ಆದಂತಹ ಪರಲೋಕ ತಂದೆ ಅಪ್ಪ, ಬಿತ್ತನೆ ಒಂದು ಸಮಯಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ ಇಪ್ಪತ್ತು ಆ ದಿನದಲ್ಲಿ ನಮ್ಮ ಇನ್ನೂ ಸೈತಾನ ಕರ್ಕೊಂಡ್ ಬಂದಿದ್ದೀಯ, ಅದಕ್ಕಾಗಿ ನನಗೆ ಸ್ತೋತ್ರ ದೇವ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಕಾದ ವಾರವೆಲ್ಲ ಕಾಯ್ದಂತ ದೇವನು, ನಮ್ಮೊಟ್ಟಿಗಿದ್ದು ಏಸಪ್ಪ ನಮ್ಮ ಅನುದಿನದ ಭಾರವನ್ನು ಹೊತ್ತಂತ ದೇವನು ಅಪ್ಪ, ನಮ್ಮನ್ನು ಕರ್ತನೆ ಏಕಾಂಗಿಯಾಗಿ ಬಿಡದೆ ಕರ್ತನೆ, ಹೌದು ರಾಜ, ನಮ್ಮೊಂದಿಗೆ ಇದ್ದು ಕರ್ತನೆ ಏಸಪ್ಪ ಜೊತೆಗಾರನಾಗಿದ್ದು, ಆಲೋಚನಾ ಕರ್ತನಾಗಿದ್ದು, ಸಮಾಧಾನದ ಪ್ರಭುವಾಗಿದ್ದು ನಮ್ಮನ್ನು ನಡೆಸಿಕೊಂಡು ಬಂದೆಲ್ಲ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ವಿಶೇಷವಾದ ಸಮಯದಲ್ಲಿ ಆರಾಧನೆಯನ್ನು ಆಶೀರ್ವದಿಸು ಏಸಪ್ಪ. ನಮ್ಮಿಂದಲ್ಲ ಏಸಪ್ಪ, ನಾಮದ ನಿಮಿತ್ತ, ನಿನ್ನ ಸತ್ಯತೆ ನಿಮಿತ್ತ, ನಿನ್ನ ಪ್ರೀತಿಯ ನಿಮಿತ್ತ ನಿನ್ನ ಮಕ್ಕಳು ನಡೆಸಿಕೊಳ್ಳು ಕರ್ತನೆ ದೇವಾ. ನಿನ್ನನ್ನು ಕರ್ತನೆ ದೃಷ್ಟಿಸಿ ನೋಡುತ್ತಾ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತೆ, ನಿನ್ನಿಂದ ಉತ್ತರಗಳನ್ನ ಹೊಂದಿಕೊಳ್ಳುವಂತೆ, ನಿನ್ನಿಂದ ವಿಮೋಚನೆಯನ್ನ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಪ್ರತಿಯೊಂದು ಮಕ್ಕಳಲ್ಲಿ ನೀನು ಕಾರ್ಯ ಮಾಡು ದೇವ. ನಾವು ಬರಿದಾಗಿ ಬಂದಿದ್ದೇವೆ, ಏನು ಇಲ್ಲ ಏಸಪ್ಪ, ಅದನ್ನು ನಮ್ಮನ್ನು ತುಂಬಿಸಿಕೊಡು. ಮುಂದಿನ ವಾರದಲ್ಲಿ ನಾವು ನಿನಗಾಗಿ ಜೀವಿಸುವುದಕ್ಕಾಗಿ, ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿ ನಮ್ಮನ್ನು ಬಲಪಡಿಸಿ ನಡೆಸಿಕೊಡು ಕರ್ತ. ಯಾರಾದರೂ ನಿನ್ನ ಅಭಿಷೇಕ ಇಳಿದು ಬರಲಿ ಏಸಪ್ಪ. ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು ದೇವ. ಸಂಡೇ ಸ್ಕೂಲ್ ಮಕ್ಕಳೊಟ್ಟಿಗೆ ಮಾತನಾಡು, ಟೀಚರ್ಸ್ ಗಳನ್ನ ಅಭಿಷೇಕಿಸು ದೇವ. ಹೌದು ರಾಜ, ಕಾರ್ಯಗಳನ್ನ ಕರ್ತನೆ, ದಶಭಾಗನ ಆಶೀರ್ವದಿಸು ಏಸಪ್ಪ. ಎಲ್ಲವೂ ನಿನ್ನದೇ. ಸಭೆಯ ಅಧಿಪತಿ ನೀನಾಗಿದ್ದಿ, ಸಭೆಯ ಆಧಾರ ನೀನಾಗಿದ್ದಿ ರಾಜ. ನಿನ್ನ ಸನ್ನಿಧಾನದಲ್ಲಿ ನಮ್ಮ ತಗ್ಗಿಸಿ ಒಪ್ಪಿಸಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆ ಬಿದ್ದನೆ. Samrudhi
ಆತನ ಸಮ್ಮುಖದಲ್ಲಿ ಇರುವ ಆನಂದದಿಂದ ನಾವು ಆತನ ಸನ್ನಿಧಾನಕ್ಕೆ ಬಂದಾಗ ನಮ್ಮ ಬಾಯಿಗಳನ್ನು ತೆರೆದು ಸ್ತೋತ್ರವನ್ನು ಹೇಳೋಣ. A grateful heart is a pleasure to God. ನಾವು ಕೃತಜ್ಞತಾ ಸ್ತುತಿಯೊಡನೆ ಕರ್ತನ ಮಂದಿರಕ್ಕೆ ಬರೋಣ. ನಾವು ಈ ವಾರವೆಲ್ಲ ಮಾಡಿದಂತಹ ಉಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸೋಣ. ಸ್ತೋತ್ರ ಕರ್ತನೇ, ನಿನ್ನ ಪ್ರಸನ್ನತೆಯಿಂದ ನಮ್ಮ ಜೀವಿತಗಳನ್ನು ಬದಲಾಯಿಸುತ್ತೆ. ನಿನ್ನ ಪ್ರಸನ್ನತೆಯಿಂದ ಆರೋಗ್ಯವನ್ನು ಕೊಡುತ್ತೆ ಕರ್ತನೇ. ನೀನೇ ಯೆಹೋವ ರಾಫಾ, ಯೆಹೋವ ಆರೋಗ್ಯವನ್ನು ಯೆಹೋವ ಶಾಲೋಮ್ ಆಗಿ ನೆಮ್ಮದಿಯನ್ನು ಕೊಡುತ್ತೀರಿ ರಾಜ. ನಿನ್ನ ನ್ಯಾಯಾಧಿಪತಿ ಆಗಿದೆ. ನಮ್ಮ ದೇವರು ಎಷ್ಟು ದೊಡ್ಡವರು ಪ್ರಿಯರೇ. ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಅದು ನಮ್ಮ ಒಂದು ಡ್ಯೂಟಿ, ಒಂದು ಕರ್ತವ್ಯವಾಗಿದೆ. ಏಕೆಂದರೆ ಆತನು ಪರಿಸ್ಥಿತಿಗಳನ್ನು ಬದಲಾಯಿಸುವವನು. ಆತನು ವಾಗ್ದಾನಗಳ ಪ್ರಭುವು. ನಿನ್ನೆ ಇವತ್ತು ನಾಳೆಯೂ ಏಕ ರೀತಿಯಾಗಿರುವಂತಹ ಕರ್ತನು ಆತನಾಗಿದ್ದಾನೆ. ಕೀರ್ತನೆಗಾರನು ವರ್ಣಿಸುತ್ತಾ 105ನೇ ಕೀರ್ತನೆಯಲ್ಲಿ ಹೀಗೆ ಹೇಳುತ್ತಾನೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ತನ್ನು ವರ್ಣಿಸಿರಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ. ಆತನ ಅದ್ಭುತ ಕಾರ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ. ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಹೌದು, ನಾವು ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸುತ್ತಾ ಆತನ ನಾಮ ಮಹತ್ತನ್ನು ವರ್ಣಿಸುವವರಾಗಿ ನಾವೆಲ್ಲರಿಗೂ ಸಮಯದಲ್ಲಿ ಕುಳಿತುಕೊಂಡು ಕೆಲ ಹಾಡುಗಳಿಂದ ನಮ್ಮ ದೇವರನ್ನು, ಊರು ನಿವಾಸಿಗಳೆಲ್ಲರಾದ ನಾವು ಆತನನ್ನು ಸೇರಿ ಆಕಾಶ ಭೂಮಿಯನ್ನು ಉಂಟು ಮಾಡಿದಂತ ದೇವರನ್ನು ನಾವು ಕೆಲ ಹಾಡುಗಳಿಂದ ಆತನನ್ನು ಆರಾಧಿಸೋಣ. Devananda Deva
ಭಾನುವಾರದ ಒಂದು ಸಮಯದಲ್ಲಿ ನಾವು ಕರ್ತನ ಮಂದಿರದಲ್ಲಿ ಬರುವಾಗ ಆತನ ಉಪಕಾರಗಳನ್ನು ನೆನೆಸಿ ನಾವು ಕರ್ತನಿಗೆ ಸ್ತೋತ್ರ ಮಾಡುವುದು ಎಷ್ಟೋ ಯುಕ್ತವಾಗಿದೆ ಪ್ರಿಯರೇ. ಏಕೆಂದರೆ ನಮ್ಮ ದೇವರು ಎಲ್ಲವನ್ನು ಸೃಷ್ಟಿಸಿ ಕೊನೆಯದಾಗಿ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿ ಆತನು ನಮಗೆ ಜೀವವನ್ನು ಕೊಟ್ಟಂತ ದೇವನು. ನಾವು ಪಾಪ ಮಾಡಿದಾಗ ಆತನು ಬಂದು ನಮಗೆ ತನ್ನ ಪ್ರಾಣವನ್ನು ಕೊಟ್ಟು ನಮಗೆ ನಿತ್ಯ ಜೀವವನ್ನು ಕೊಟ್ಟಂತ ದೇವನು. ಅದಲ್ಲದೆ ಪ್ರತಿ ದಿನದಲ್ಲಿಯೂ ಆತನು ನಮಗೆ ಯೆಹೋವ ರಾಫ, ಯೆಹೋವ ನಿಸ್ಸಿಯಾಗಿ, ಯೆಹೋವ ಶಾಲೋಮ್ ಆಗಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಾ ಇದ್ದಾನೆ ಪ್ರಿಯರೇ. ಈ ಒಂದು ಆತನ ಕಾರ್ಯಗಳನ್ನು ನೆನೆಸಿ ಸಭೆಯಲ್ಲಿ ಯಾರಾದರೂ ಒಬ್ಬರು ಕರ್ತನಿಗೆ ಸ್ತೋತ್ರ ಮಾಡಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಕರ್ತನ ಸಭೆಯ ಜೀವಿತದಲ್ಲಿಯೂ ಸಭೆಯು ಕ್ರೈಸ್ತರಾದ ನಮ್ಮ ದೇವರು ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಮಾಡಿದಂತ ಉಪಕಾರಗಳನ್ನು ನೆನೆಸಿ ಸಭೆಯ ಪರವಾಗಿ ಯಾರಾದರೂ ಒಬ್ಬರು ಕರ್ತನನ್ನು ಸ್ತುತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಪ್ರೀತಿಯಲ್ಲಿ ಐಶ್ವರ್ಯದ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಾವು ವಿಶೇಷವಾಗಿ ಮುಂಜಾನೆ ಸಮಯಕ್ಕಾಗಿ ಸ್ತೋತ್ರ. ನನ್ನನ್ನು ನಮ್ಮನ್ನು ಕಳೆದ 5 ತಿಂಗಳು ಕಾಪಾಡಿ 6ನೇ ತಿಂಗಳಿನ 2ನೇ ಪುನರುತ್ಥಾನದ ದಿನದಲ್ಲಿ ಕ್ರೈಸ್ತರ ಸಬ್ಬತ್ತಿನಲ್ಲಿ ಆರಾಧನೆ ದಿನದಲ್ಲಿ ಇನ್ನು ವಿಶ್ರಾಂತಿ ದಿನದಲ್ಲಿ ನಮ್ಮನ್ನು ಸಭೆಯಾಗಿ ನಿನ್ನ ನಾಮದಲ್ಲಿ ನಮ್ಮನ್ನು ಕೂರಿಸಿದ್ದೇನೆ. ಅನೇಕರಿಗೆ ಭಾಗ್ಯ ಇಲ್ಲ. ನಿನ್ನ ಮಕ್ಕಳ ನಮಗಾದರೂ ಜೀವಿತ ಪಟ್ಟಿಲಿಟ್ಟು ಅಪ್ಪ ನಮ್ಮನ್ನು ಕರ್ಕೊಂಬಂದಿದೆಯಾ. ನಿನ್ನ ಸ್ತುತಿಸಲಿಕ್ಕೆ, ನಿನ್ನ ಆಡಲಿಕ್ಕೆ, ನಿನ್ನ ವರ್ಣಿಸಲಿಕ್ಕೆ ಅದೆಷ್ಟೋ ಪದಗಳು ಸಾಲದು ದೇವರೇ. 10,000 ಸಾಲದ ವಾಕ್ಯ ಇರ್ತದೆ. ಅಂತ ಮಹಾ ಮಹಿಮೆ ಉಳ್ಳ ದೇವರು ನೀನು. ನಿನ್ನ ಮಹಿಮೆಯನ್ನು ಯಾರಿಗೂ ಬಿಟ್ಟುಕೊಡದ ದೇವರು, ವಿಗ್ರಹಗಳ ಪಾಲ ಮಾಡದ ದೇವರು. ಹೋಲಿ ಅಂಡ್ ಯುವರ್ ನೇಮ್ ಲಾರ್ಡ್. ನಿನಗೆ ಮಾತ್ರನೇ ಘನತೆ ಪ್ರಭಾವ ಮಲಗಿಸಬೇಕು. ನೀನು ಹೊಟ್ಟೆ ಕಿಚ್ಚು ದೇವರು ನೀನು. ನಿನ್ನ ಮಹಿಮೆ ಯಾರಿಗೂ ಬಿಟ್ಟಿಲ್ಲ, ಬಿಟ್ಟುಕೊಡೋದಿಲ್ಲ. ಈಗ ಸೃಷ್ಟಿಕರ್ತ ನೀನು, ಯಜಮಾನ ನೀನು, ನಮ್ಮ ಒಡೆಯ ನೀನು, ನಮ್ಮ ವಿಮೋಚಕ ನೀನು. ರಕ್ತದಿಂದ ತೊಳೆದ ದೇವರು, ನಮಗೋಸ್ಕರ ಪರಲೋಕದ ಬೈಬಲ್ ಬಿಟ್ಟು ಬಂದ ದೇವರು. ಅಂತ ತ್ಯಾಗ, ಕಲ್ವಾಡಿ ಪ್ರೀತಿಗೆ, ಆ ನಿನ್ನ ಅಗಾಧ ಪ್ರೀತಿಗೆ ನಾವೇನ್ ತಾನೇ ಸಲ್ಲಿಸಲಿಕ್ಕೆ ಸಾಧ್ಯ? ದೇವರೇ, ಹೃದಯಾಂತರದಿಂದ ನಿನಗೆ ಸ್ತುತಿ, ಸ್ತೋತ್ರ, ಘನತೆ, ಪ್ರಭಾವ, ಮಾನ, ಮಹಿಮೆಗಳನ್ನು ನೀನೊಬ್ಬರಿಗೆ ಮಾತ್ರ. ಯಾಕಂದ್ರೆ ನೀನು ಒಬ್ಬನೇ, ನೀನು ಪರಿಶುದ್ಧನಾದ ದೇವರು, ನಂಬಿಗಾಸ್ತನಾದ ದೇವರು, ಸತ್ತ ಮೂಲ್ಯದಲ್ಲಿ ಎದ್ದಿರುವ ದೇವರು, 2 ಸಾರಿ ಬಂದು ಕರ್ಕೊಂಡು ಹೋಗೋ ದೇವರು ನೀನೊಬ್ಬನೇ. ಅದಕ್ಕಾಗಿ ವಿಶೇಷವಾಗಿ ನನ್ನ ವೈಯಕ್ತಿಕ ಜೀವಿತದಲ್ಲಿ ಅಪ್ಪ ಇವತ್ತು ಬಂದು ಕೂತಿದ್ದೀನಿ ಅಂದ್ರೆ ನಿನ್ನ ಶುದ್ಧ ಕೃಪೆ ದೇವರು. ಡಾಕ್ಟರ್ ಕೈ ಬಿಟ್ಟಾಗ್ಯೋ, ನಿನ್ನ ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ. ಅದಕ್ಕಾಗ್ತದೆ ಡಾಕ್ಟರ್ ಏನೇನೋ ಹೇಳಿದ್ರು, ಆದ್ರೂ ನಿನ್ನ ಕೈ ಹಿಡಿದು ಕಾಪಾಡ್ಕೊಂಡು ಬಂದಿದ್ಯಾ, ಸಲುತ್ತಾ ಇದ್ಯಾ, ಪೋಷಿಸ್ತಾ ಇದ್ಯಾ. ದೇವರೇ, ನೆನೆದ ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ ನಿನಗೆ ಕೃತಜ್ಞತಾ ಸ್ತುತಿ ಅರ್ಪಿಸ್ತೇವೆ. ಒಬ್ಬರ ವೈಯಕ್ತಿಕ ಜೀವಿತದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ, ನಮ್ಮ ಸಭೆಯವರ ವ್ಯಕ್ತಿ ಒಬ್ಬೊಬ್ಬರ ಜೀವಿತದಲ್ಲಿ
ನೀನು ಮಾಡಿದ ದಯೆಯ ಕರುಣೆ ಕೃಪೆ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ಅದಕ್ಕಾಗ್ತಾನೆ ಅಪ್ಪ ಎಲೆಮೇಲೆ ಪ್ರಾರಂಭದ ಪ್ರಕಾರ ನಾವು ಉಳಿದಿರುವುದು ಯೆಹೋವನ ಕರುಣೆ ಕೃಪಾವರಗಳಿಂದ ಹೋಗವು. ಅದು ದಿನವೂ ಕ್ಷಣವೂ ನಮಗೆ ಹೊಸದಾಗಿ ಒದಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನು ಸದಾಗ ಬಿಟ್ಟು ಅದನ್ನು ಎತ್ತಗೊಳಿಸಿದರು ಮನುಷ್ಯ ಬಾಂಧವ ಇಷ್ಟವಿರುತ್ತ ವಾಗ್ತಿರ್ತದೆ. ಅದು ರಾಜ ದೇವರೇ ಸಭೆಗೆ ಬಂದು ಆರಾಧಿಸಲು ನಮ್ಮ ಮಕ್ಕಳ ನೋಡಲು ಒಂದು ಅನ್ಯೋನ್ಯತೆ ಕೊಟ್ಟ ಭಾಗ್ಯ ಕಾಣಿಸ್ಕೊಳ್ಳ ದೇವರೇ ಆರಾಧನೆಯನ್ನ ಆದಿ ಅಂತ ನೀವು ಅಧ್ಯಕ್ಷ ನಡೆಸಿಕೊಟ್ಟು ಇನ್ನೊಬ್ಬರ ಮೈ ಹೊಂದಿಕೊಳ್ಳೋದಕ್ಕಾಗಿ ನಂಬಿಕೆ ಸ್ತೋತ್ರಿಸಿ ಅಪ್ಪ ಸ್ತುತಿಸ್ತದ ಗಣದ ಪ್ರಭಾವಗಳನ್ನು ತಂದೆ ದೇವರಿಗೆ ಯೇಸುವಿನ ನಾಮದಲ್ಲಿ ಅರ್ಪಿಸಬೇಕಾಗ್ತದೆ. Saja,
ನಾವು ಒಂದು ಸಭೆಯಾಗಿ ಆತನನ್ನು ಆರಾಧಿಸುವ ಹಾಗೆ ನಮ್ಮ ಬಾಯಿಗಳನ್ನು ತೆರೆದು ನಮಗೋಸ್ಕರ ವಿಮೋಚನೆಯನ್ನು ಕೊಟ್ಟಂತ ಎಲ್ಲದ ಕುರಿಯಾದ ಆತನಿಗೆ ನಾವು ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡೋಣ. ಕರ್ತನೇ, ನೀನು ಯೋಗ್ಯನಾಗಿದೆ, ನೀನು ಪರಿಶುದ್ಧನಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೇ, ನಿನ್ನ ಕರ್ತನೆ ಒಂದು ರಕ್ತದಿಂದ ನಾವು ರಕ್ಷಿಸುವರಾದೆ ಮತ್ತು ಅದಕ್ಕಾಗಿ ಸ್ತೋತ್ರ. ಕರ್ತನೆ, ತಂದೆ, ನಮ್ಮ ಮೇಲೆ ಇದ್ದಂತ ನಿನ್ನ ಪ್ರೀತಿಗಾಗಿ ನಮ್ಮ ಮೇಲೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸಭೆಯಾಗಿ ನಮ್ಮಲ್ಲಿ ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಮ್ಮಲ್ಲಿ ಶಿರಸ್ಸಾಗಿ ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ರಾಜ, ನಮಗೋಸ್ಕರ ಮತ್ತೆ ಬರುವಂತ ದೇವರೇ, ನಿನಗೆ ಸ್ತೋತ್ರ. ಕರ್ತನೆ, ನಮ್ಮನ್ನು ಅನಾಥರನ್ನಾಗಿ ಬಿಡದಂತೆ ನೀರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸಿಂಹಾಸನ
ನಮಗಿರುವ ಎಲ್ಲಾ ಕಷ್ಟಗಳು, ಎಲ್ಲಾ ತೊಂದರೆಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದು ಓಡಿ ಹೋಗುವಂತದ್ದಾಗಿದೆ. ಕರ್ತನು ನಮಗೆ ಸಂತೈಸುವ ತಾಯಿಯಾಗಿದ್ದಾನೆ, ನಮ್ಮನ್ನು ಪೋಷಿಸುವಂತ ತಂದೆಯಾಗಿದ್ದಾನೆ. ಯೇಸುವೇ ಕರ್ತನೆ, ಒಂದು ಸಮಯದಲ್ಲಿ ಕರ್ತನೆ ಕೊಟ್ಟಂತ ಈ ಒಂದು ಆರಾಧನಾ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ತಂದೆಯೇ, ನಿನ್ನ ಕೃಪೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಮುಂಜಾನೆಯ ಸಮಯದಲ್ಲಿ ಕರ್ತನೆ ಇಲ್ಲಿ ಬಂದಿರುವ ನಮ್ಮೆಲ್ಲರ ನಿನ್ನ ಕೈಲಿ ಅರ್ಪಿಸುತ್ತೇವೆ. ರಾಜ, ನಿನ್ನ ಶರೀರವಾಗಿರುವ ನಮ್ಮನ್ನು ಕರ್ತನೆ ನಿನ್ನ ವಾಕ್ಯದ ಮೂಲಕ ನೀನು ಪೋಷಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ವಾಕ್ಯ ಕೊಡುವಾಗ ಕರ್ತನೆ ನಮ್ಮ ಕಿವಿಗಳನ್ನು ನಿನ್ನ ಚುರುಕುಗೊಳಿಸು, ನಮ್ಮ ಹೃದಯವನ್ನು ತೆರೆ ಕರ್ತನೆ. ನಿನ್ನ ವಾಕ್ಯವನ್ನು ಕರ್ತನೆ ನಾವು ಕರ್ತನೆ ಕೇಳಿ ಅದನ್ನು ತಿಳಿದುಕೊಂಡು ಅದನ್ನು ಅಭ್ಯಾಸ ಮಾಡಿ ನಾವು ಆಳವಾಗಿ ನಿನ್ನಲ್ಲಿ ಬೆಳೆಯುವ ಹಾಗೆ ಸಹಾಯ ಮಾಡು ಕರ್ತನೆ. ಇಂದಿನಿಂದ ಮುಂಬರುವ ಎಲ್ಲಾ ಕಾರ್ಯಗಳಲ್ಲಿಯೂ ಕರ್ತನೆ ನೀನೇ ನಮ್ಮ ಜೀವಿತದ, ನಮ್ಮ ಸಭೆಯ, ನಮ್ಮೆಲ್ಲರ ಕರ್ತನೆ ಕುಟುಂಬಗಳ ರಾಜನಾಗಿ, ಒಡೆಯನಾಗಿ ಕರ್ತನೆ ನೀನೇ ಕಾರ್ಯನಿರ್ವಹಿಸಿಕೊಡಬೇಕೆಂದು ನಮ್ಮ ಎಲ್ಲಾ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳನ್ನು ಇನ್ನೊಬ್ಬನಿಗೆ ಅರ್ಪಿಸುತ್ತಾ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ನಾವಿರುವಂತ ಸತ್ಯವೇದಗಳನ್ನ ಯೋಹಾನ ಸುವಾರ್ತೆ 8ನೇ ಅಧ್ಯಾಯಕ್ಕೆ ತೆಗೆದುಕೊಳ್ಳೋಣ. As we are standing, let's turn our Bibles to Gospel according to John chapter 8. ಮೂವತ್ತೊಂದು 32 31 and 32 verse of John chapter 8. ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 31, 32 ನಾವೆಲ್ಲರೂ ಒಟ್ಟಾಗಿ ಸೇರಿ ಓದಿಕೊಳ್ಳೋಣ. ಬೇರೆ ಸತ್ಯವೇದಗಳನ್ನು ಸತ್ಯವೇದಗಳನ್ನ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 31, 37 ತಿಳಿಸಿಕೊಳ್ಳಿ. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವಾಗಿ ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ದೇವರು ತಾನೇ ವಾಕ್ಯಾನುಸಾರ ನಮ್ಮನ್ನು ಬಿಡುಗಡೆ ಮಾಡಿಸಿದ್ದಾನೆ. ಇನ್ನು ಹೆಚ್ಚಾಗಿ ನಾವು ದೇವರ ವಾಕ್ಯದಲ್ಲಿ ನಿಲ್ಲುವಂತೆ ದೇವರ ಆಶೀರ್ವದಿಸಿ ಎಲ್ಲರೂ ಕುತ್ಕೊಂಡವರಾಗಿ ಸಂದೇಶ ಹೋಗಬೇಕಾದ್ರೆ ಕಾಣ್ತೇವೆ. ಆ ರಕ್ತವನ್ನು ಕ್ರಯಕೋಗ್ಲ ಮಾಡಿಕೊಂಡುಕೊಂಡಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾವು ಸ್ವಾಗತ ಮಾಡುವರಾಗಿದ್ದೇವೆ. ಈ ಸಮಯದಲ್ಲಿ ಯಾರೆಲ್ಲ ಜನ್ಮದಿನ ಆಚರಿಸ್ಕೊಳ್ತಿರೋ, ಈ ವಾರದಲ್ಲಿ ಮದುವೆ ದಿನ ಆಚರಿಸ್ಕೊಳ್ತಿರೋ ಅಥವಾ ವೆಡ್ಡಿಂಗ್ ಆನಿವರ್ಸರೀಸ್ ಅವ್ರು ನಿಂತ್ಕೊಳ್ಳಿ, ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀನಿ. If anyone is going to celebrate birthdays and marriage anniversaries and birthday, please stand up and pray. Wedding anniversary. Birthday.
ಬರ್ಡೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನೆ, ಪರಲೋಕ ತಂದೆ, ಅಭಾವಿತನೇ ಒಂದು ಸಮಯಕ್ಕಾಗಿ ನಿನಗೆ ಉಂಟಾಗಲಿ. ಸರ್ವೋತ್ತಮನು, ಸರ್ವಲ್ಲಭನು, ಕೃಪೆ ಐಶ್ವರ್ಯ ದೇವರಿನಾಗಿದ್ದು ನಮ್ಮನ್ನು ಕರ್ನಾಟಕ ದೇವರು ಏಸಪ್ಪ ಪ್ರತಿಗೆ ನಡೆಸುವಾತ ನೀನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಮ್ಮನ್ನು ಕೈ ಬಿಡದೆ ಏಸಪ್ಪ ನಿನ್ನ ಒಂದು ಕರ್ತನೆ ವಾಕ್ಯದಂತೆ ನಿನ್ನ ಒಂದು ಕರ್ತನೆ ವಾಗ್ದಾನಗಳು ಸರಿಯಾಗಿ ನಮ್ಮನ್ನು ನಡೆಸಿಕೊಂಡು ಬರ್ತಾ ಇದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ಸಮಯದಲ್ಲಿ ಎದ್ದು ನಿಂತಿರುವಂತಹ ಈ ಮಕ್ಕಳ ಪಾಸನೆಗೆ ಒಪ್ಪಿಸಿಕೊಡುತ್ತೇನೆ. ಈ ವಾರದಲ್ಲಿ ಆ ಮಕ್ಕಳು ಬೆಂಬಲ ಹಾಕಿಸ್ಕೊಳ್ತಾ ಇದ್ದಾರೆ. ರಾಜ್ಯ ಆ ಮಕ್ಕಳನ್ನ ಆಶೀರ್ವದಿಸು. ಆ ಮಕ್ಕಳು ಬೇಕಂತ ನಿನ್ನ ಕೃಪೆ ಅಪ್ಪ, ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರೆಲ್ಲ ಅಗತ್ಯಗಳನ್ನ ಪೂರೈಸಿ ಕೊಡುತ್ತೇನೆ. ದುಷ್ಟನ ಯಾವ ಕಾರ್ಯಗಳ ಮಕ್ಕಳು ಮುಟ್ಟದಂತೆ ನೀನೇ ಕಾಯ್ದು ಕಾಪಾಡಿಕೊಳ್ಳಬೇಕು ನಾನು ಬೇಡುತ್ತೇನಪ್ಪ. ಇನ್ನು ಹೆಚ್ಚಾಗಿ ನಿನ್ನ ನಂಬುವಂತ ಮಕ್ಕಳಾಗಿ ನಿನ್ನನ್ನೇ ದೃಷ್ಟಿಸಿ ನೋಡುತ್ತಾ ನಿನ್ನನ್ನೇ ಹೌದಿರಾದ ಹಿಂಬಾಲಿಸುವಂತ ಮಕ್ಕಳಾಗಿ ಆಶೀರ್ವದಿಸು. ಅವ್ರು ಕೈ ಇಟ್ಟು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ನೀನು ಸಫಲತೆ ಕೊಡಬೇಕೆ ನಾನು ಬೇಡುತ್ತೇನಪ್ಪ. ರಾಜಾನಿ ನಮ್ಮನ್ನ ಆಶೀರ್ವದಿಸುವಂತ ದೇವನಾಗಿದ್ದು ನಿನ್ನ ವಾಕ್ಯವೇ ಹೇಳುವಂತೆ ನಿನ್ನಮ್ಮನ್ನು ಆಶೀರ್ವದಿಸಲು ಸಂತೋಷಿಸುತ್ತಿಲ್ಲ ಏಸಪ್ಪ. ಈ ಮಕ್ಕಳನ್ನ ಆಶೀರ್ವದಿಸಿ ಬಲಪಡಿಸು. ಮ್ಯಾರೇಜ್ ಆಚರಿಸುತ್ತಿರುವಂತಹ ಮಕ್ಕಳು ಸಹ ಆಶೀರ್ವದಿಸು ದೇವ. ಆ ಮಕ್ಕಳನ್ನು ಕರ್ತನೆ ಹೆಚ್ಚಾಗಿ ಗಂಡ ಹೆಂಡತಿಯಾಗಿ ಕರೆದಿದ್ದಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಕರ್ತನೆ ಜೀವಿಸುವಂತೆ, ಇನ್ನು ಹೆಚ್ಚಾಗಿ ನಿನ್ನ ಒಂದು ರಾಜ್ಯಕ್ಕೆ ದುಡಿಯುವಂತೆ ಏಸಪ್ಪ, ಅವರ ಎಲ್ಲ ಕೊರತೆಗಳನ್ನು ನೀಗಿಸುವಂತ ಯೆಹೋವ ಈರೇ ನೀನಾಗಿದ್ದುಕೊಂಡು ಅವರ ಜೀವಿತ ಜೀವಿಸಬೇಕೆ ನಾನು ಬೇಡುತ್ತೇನಪ್ಪ. ನೀನು ಎಲ್ಲವನ್ನೂ ಬಲ್ಲಾತನಾಗಿದ್ದಿ. ನಾವಾದರೂ ಮೇಲೆ ನೋಡುತ್ತೇವೆ ಅಪ್ಪ, ನೀವು ಹೃದಯ ನೋಡುವಂತ ದೇವನು, ಅಂತರಂಗ ನೋಡುವಂತ ದೇವನು, ಅವರನ್ನು ಬಳ್ಳಂತ ದೇವ ನೀನಾಗಿದ್ದಿ ರಾಜ. ಓ ಯು ನೋ ದೆನ್ ಫಾದರ್ ಗಾಡ್ ಬೆಟರ್ ದನ್ ವಾಟ್ ವಿ ನೋ ಮಾಸ್ಟರ್ ಗಾಡ್. ನೀನೇ ಆ ಮಕ್ಕಳನ್ನ ಆಶೀರ್ವದಿಸಬೇಕಂತ ಎಲ್ಲ ಕರ್ತನೆ ಹೌದು ರಾಜ ಅಗತ್ಯಗಳನ್ನ ಪೂರೈಸಿಕೊಟ್ಟು ಅಪ್ಪ ನಿನ್ನ ಬಲದಿಂದ ಕೃಪೆಯಿಂದ ತುಂಬಿಸಿ ಅನೇಕರಿಗೆ ಒಂದು ಮಾದರಿಗಳಾಗಿ ಸಾಕ್ಷಿಗಳಾಗಿ ನಿಲ್ಲುವಂತೆ ಕಾರ್ಯ ಮಾಡು. ಅದೇ ಕರ್ತನೆ ನಿನ್ನ ರಾಜ್ಯಕ್ಕಾಗಿ ನಿನ್ನ ಒಂದು ಕರ್ತನೆ ಸಭೆಗಾಗಿ ಕೊಟ್ಟುವಂತಹ ಈ ದಶ ಭಾಗನ ಕಾಣಿಗಳನ್ನ ಆಶೀರ್ವದಿಸು ಏಸಪ್ಪ. ಅದು ನಿನ್ನದು ರಾಜ ಕರ್ತನೆ ಹೌದು ಏಸಪ್ಪ. ಕಾಣಿಗಳ ದಶ ಭಾಗ ನಿನ್ನ ಒಂದು ಆಲೋಚನೆಯಂತೆ ನಿನ್ನ ಒಂದು ಕರ್ತನೆ ಸೇವೆಗೆ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಕೊಟ್ಟಿರುವಂತ ಪ್ರತಿ ಒಬ್ಬೊಬ್ಬರು ಕರ್ತನೆಯಿಂದ ಆಶೀರ್ವಾದ ಹೊಂದಿಕೊಳ್ಬೇಕಪ್ಪ. ನಮ್ಮ ಸಭೆಯಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಏಸಪ್ಪ ಒಂದು ಸಾಲದಲ್ಲಿ ಸಿಗಿಕೊಳ್ಳಬಾರದು ಕರ್ತನೆ. ಅನೇಕರಿಗೆ ಸಾಲ ಕೊಡುವಂತ ಮಕ್ಕಳಾಗಿ ಅವ್ರನ್ನ ಎಬ್ಬಿಸು. ಅವ್ರು ಮಾಡುವಂತ ಪ್ರತಿಯೊಂದು ಕೆಲಸಗಳನ್ನ ಆಶೀರ್ವದಿಸು. ಅವ್ರ ಕೈಗಳನ್ನ ಆಶೀರ್ವದಿಸು ದೇವ. ಅನೇಕರಿಗೆ ಕೊಡುವಂತವರಾಗಿರಬೇಕು ಹೊರತು ಏಸಪ್ಪ ತೆಗೆದುಕೊಳ್ಬಾರ್ದು ಏಸಪ್ಪ. ಆ ರೀತಿಯಾಗಿ ಮಕ್ಕಳನ್ನ ಆಶೀರ್ವದಿಸಿ ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯತನೇ ಆಮೆನ್. ಚೆನ್ನಾಗಿದೆ ಅಂದ್ರೆ ಮುಖ ನೋಡ್ರೆ ಗೊತ್ತಾಗ್ತದೆ. ದೇವರ ಸನ್ನಿಧಾನದಲ್ಲಿ ನಾವು ಸಂತೋಷವಾಗಿದ್ದೇವೆ, ಚೆನ್ನಾಗಿದ್ದೇವೆ. ದೇವರ ನಮ್ಮ ಜೀವಿತ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಕಾದ ವಾರದಲ್ಲಿ ನಾನು ಏಸಪ್ಪಯಿಂದ ಒಂದು ಆಶೀರ್ವಾದವಾಗಲಿ, ಒಂದು ಕೃಪೆಯನ್ನಾಗಲಿ, ಒಂದು ಉಪಕಾರ ಹೊಂದಿಲ್ಲ ಅನ್ನೋ ಒಂದು ಕೈ ಎತ್ತಿ ನೋಡೋಣ. ನೋವನ್ ಕೆನ್ ಸೇ ದಟ್ ಇಸಂಟ್ ಇಟ್? ಯಾರು ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ಜೀವಿಸ್ತಾ ಇದೀವಿ, ಉಸಿರಾಡ್ತಾ ಇದ್ದೇವೆ, ಆತನ ಕೃಪೆಯೇ. ನಾವು ಒಳ್ಳೆ ವಸತಿಯಲ್ಲಿ ಇದ್ದೇವೆ ಅಂದ್ರೆ ಆತನ ಕೃಪೆಯೇ. ಒಳ್ಳೆ ಗಂಡ ಹೆಂಡತಿ ಕೊಟ್ಟಿದ್ದಾರೆ, ಮಕ್ಕಳು ಕೊಟ್ಟಿದ್ದಾರೆ, ಕುಟುಂಬ ಕೊಟ್ಟಿದ್ದಾರೆ, ಆತನ ಒಂದು ಕೃಪೆಯೇ ಇದೆ. ನಮ್ಮ ಕಷ್ಟದಲ್ಲಿಯೂ ನಾವು ಗಾಢ ಅಂತ ಕಾಡಲು ಓದ್ತಾ ಇದ್ದಾಗ ಕೂಡ ನಾವು ಆತನ ಒಂದು ದೊಣ್ಣೆಯು ಕೋಳು ಆತನ ಪ್ರಸನ್ನತೆ ನಮ್ಮೊಂದಿಗಿದ್ದು ನಡೆಸುವಂತದ್ದಾಗಿದೆ. ಎಷ್ಟು ಒಳ್ಳೆಯ ದೇವರು ನಾವು ಸೇವಿಸ್ತಾ ಇದ್ದೇವೆ. ಅದಕ್ಕೆ ನಾವು ಆತನ ಅಲ್ಲೆಲ್ಲ ಹೇಳೋಣ. ದಟ್ಸ್ ದ ಸ್ಪಿರಿಟ್ ಆಫ್ ದ ಲಾರ್ಡ್. ದೇವರ ಆತ್ಮ ನಮ್ಮನ್ನ ನಡೆಸುವ ಆತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಅನೌನ್ಸ್ಮೆಂಟ್ ನೋಡ್ಕೊಳ್ಳೋಣ. ಈ ದಿನ ಚರ್ಚ್ ಆದ ನಂತರ ಯೂತ್ ಫೆಲೋಶಿಪ್ ಇರುತ್ತೆ, ಯೂತ್ ಮೀಟಿಂಗ್ ಇರುತ್ತೆ. ಯೂಶಲ್ ಆಗಿ 3ನೇ ವಾರ ಮಾಡೋದು. ಆದ್ರೆ ನಮ್ಮ ಮಧ್ಯದಲ್ಲಿ ಇರುವಂತಹ ರೆವರೆಂಡ್ ವಿಜಯ್ ಬೆಲೋರ್ ಅವರು ಬಂದಿರೋದ್ರಿಂದ ಅವರು ನಮ್ಮ ಒಂದು ಇಂಡಿಯಾ ಡಿಸ್ಟ್ರಿಕ್ಟ್ ಅಲ್ಲೇ ಇಂಡಿಯಾ ಫೀಲ್ಡ್ ಅಲ್ಲೇನೆ NYI ಕೋಆರ್ಡಿನೇಟರ್ ಆಗಿದ್ದಾರೆ. ಅವರು ನಾಜರೀನ್ ಯೂತ್ ಇಂಟರ್ನ್ಯಾಷನಲ್ಗೆ ಅಂದ್ರೆ ಅಂತಾರಾಷ್ಟ್ರೀಯ ಯೌವನಸ್ತ್ರ ನಾಜರೀನ್ ಆ ಒಂದು ಭಾಗಕ್ಕೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಅವರು ಕೋಆರ್ಡಿನೇಟರ್ ಆಗಿದ್ದಾರೆ. ಆದ್ದರಿಂದ ಈ ದಿನ ನಾವು ಆ ಒಂದು ಮೀಟಿಂಗ್ ಅನ್ನು ಇಟ್ಟಿದ್ದೇವೆ. ಯಾರೆಲ್ಲ ನೀವು ಯೌವನಸ್ಥ ಇದ್ದೀರೋ ಅವ್ರು ದಯವಿಟ್ಟು ಸಭೆ ಆದ ಮೇಲೆ ಇರಬೇಕು. ಅದೇ ತಾಯಿ ಇಂಟರ್ಮೀಡಿಯೇಟ್ ಮಕ್ಕಳು ಸಹ ಇರಬೇಕು, ಅವರು ಸಹ ಅದರಲ್ಲಿ ಭಾಗವಹಿಸಬೇಕಂತ ನಾನು ಇನ್ನ ಕೇಳ್ಕೊಳ್ತೇನೆ. ಅದ ನಂತರ ನೆಕ್ಸ್ಟ್ ಸ್ಯಾಟರ್ಡೇ ನಮಗೆ ವರ್ಷಿಪ್ಗಾಗಿ ಸಂಡೇ ಇರುವಂತಹ ವರ್ಷಿಪ್ಗಾಗಿ ನಾವು ಹಾಡಿನ ಪ್ರಾಕ್ಟೀಸ್ ಮಾಡ್ಕೊಳ್ಳುವವರಾಗಿದ್ದೇವೆ. ಸಂಡೇ 8 ಸರ್ವಿಸ್ ಇರ್ತದೆ. ಅದು ಬಿಟ್ಟು ನೆಕ್ಸ್ಟ್ ವೀಕು ಸಂಡೇ ಸರ್ವಿಸ್ ಆದ್ಮೇಲೆ ಪುರುಷರ ಒಂದು ಕೂಟ ಇರ್ತದೆ, ಮೆನ್ಸ್ ಫೆಲೋಶಿಪ್. ದಯವಿಟ್ಟು ಎಲ್ಲಾ ಮೆನ್ನು ಎಲ್ಲಾ ಗಂಡಸರು ಕೇಳಿಸ್ಕೊಬೇಕು. ನೆಕ್ಸ್ಟ್ ವೀಕು ಸಭೆ ಆದ ನಂತರ ಏನಿರ್ತದೆ? ಮಕ್ಕಳ ಜಾಸ್ತಿ ಇರ್ತದೆ. ಮೆನ್ಸ್ ಏನಿರ್ತದೆ? ಬರೀ ಫೆಲೋಶಿಪ್ ಇರ್ತದ? ನಮ್ ಸೆಕ್ರೆಟರಿ ತುಂಬಾ ಊಟನೂ ಕೊಡ್ತೀವಿ,
ಮೆನ್ಸ್ ಫೆಲೋಶಿಪ್ ಇರುತ್ತೆ, ಎಲ್ಲ ಮೆನ್ ಬರ್ಬೇಕಂತ ನಾನು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಈಗ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಸಭೆಯಲ್ಲಿ ಅನೇಕರು ಆರೋಗ್ಯ ಸರಿ ಇಲ್ಲದೆ ಇದ್ದಾರೆ. ಅವ್ರನ್ನ ದೇವ್ರ ತಾನೇ ಮುಖ್ಯ ಆರೋಗ್ಯ ಕೊಡಬೇಕು. ಈ ಒಂದು ವಾತಾವರಣದಿಂದ ಎಲ್ಲ ವಯಸ್ಸಾದ ಕಾರಣದಿಂದ ಇರುವಂತಹ ಬಲಹೀನತೆಗಳಿದ್ದಾರೆ. ದೇವರು ಅವ್ರನ್ನ ಸಂಪೂರ್ಣ ಗುಣಪಡಿಸಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡು ನಮ್ಮದಂತ ಮೇರಿ ಆಂಟಿಯವರು, ಮೇರಿ ಜೇಕಬ್ ಫ್ಯಾನ್ಸ್ ಅವರು ಪ್ರಾರ್ಥನೆ ಮಾಡ್ಕೊಂಡು ಹೇಳ್ಕೊಳ್ತೇವೆ. ಸೈನ್ಯಗಳ ಕರ್ತನಾಗಿರುವಂತಹ ನಮ್ಮ ಪರಲೋಕದ ತಂದೆಯೇ, ಈ ಒಳ್ಳೆ ಬೆಳಗಿನ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ರಕ್ಷಕ, ನಿನ್ನನ್ನು ಎಷ್ಟು ಸ್ತುತಿಸಿದರೂ ಸಾಲದು ಸ್ವಾಮಿ. ಮಾನವರಾದ ನಮ್ಮ ಜೀವಿತದಲ್ಲಿ ನಿನ್ನ ಅದ್ಭುತ ಸ್ವರೂಪನೇ ಆಗಿ ಸ್ವಾಮಿ, ಅನೇಕ ರೀತಿಯಲ್ಲಿ ಕರ್ತನೆಯಪ್ಪ ನಮ್ಮನ್ನು ತಾಯಿಯ ಗರ್ಭದಿಂದ ಹಿಡಿದು ಇಲ್ಲಿಯವರೆಗೂ ನಡೆಸಿದ ನಿನ್ನ ದಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಅದ್ಭುತ ಸ್ವರೂಪನ ಮಾತ್ರ ಅಲ್ಲ ಸ್ವಾಮಿ, ಆಲೋಚನಾ ಕರ್ತನಾಗಿ ಸ್ವಾಮಿ ಅನೇಕ ರೀತಿಯಲ್ಲಿ ನಮಗೆ ಮಾರ್ಗ ನಡೆಸುವ ದೇವನು, ಮಾರ್ಗಗಳನ್ನು ಸಿದ್ಧ ಮಾಡಿರುವಂತಹ ದೇವನು ನೀನಾಗಿದ್ದಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ ಅಪ್ಪ. ನಿತ್ಯನಾದ ತಂದೆಯಾಗಿ ಸದಾಕಾಲ ನಮ್ಮೊಟ್ಟಿಗಿರುವಂತಹ ದೇವನೇ, ನಮ್ಮೆಲ್ಲ ಅಗತ್ಯಗಳನ್ನು ಪೂರೈಸುವಂತಹ ಕರ್ತನೆ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಹೌದು ಕರ್ತನೆ, ನಮ್ಮ ಪರವಾಗಿ ಯುದ್ಧ ಮಾಡುವ ದೇವನು ನೀನಾಗಿದ್ದೆ ಸ್ವಾಮಿ. ನಮ್ಮ ಆತ್ಮಕ್ಕೆ ವಿರುದ್ಧವಾಗಿರುವಂತಹ ನಮ್ಮ ಶರೀರದ ಅಭಿಲಾಷೆಗಳನ್ನು ನಾವು ಜಯಿಸಲು ಸ್ವಾಮಿ ನೀನು ಕೃಪೆಯನ್ನು ಅನುಗ್ರಹಿಸಿದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತ. ಹೌದು ಸ್ವಾಮಿ, ನಿನ್ನ ದೈವಿಕ ಸಮಾಧಾನ ನಮ್ಮ ಹೃದಯಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕರ್ತ ಯಾವಾಗಲೂ ನೆಲೆಗೊಂಡಿದ್ದು ಸ್ವಾಮಿ, ನಿನಗೆ ಮಹಿಮೆಯನ್ನು ಘನತೆಯನ್ನು ತರುವಂತ ಮಕ್ಕಳಾಗಿ ಸ್ವಾಮಿ ನಮ್ಮ ನೀನು ಆಶೀರ್ವದಿಸಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ವಿಶೇಷವಾದ ಈ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೃಪ ನಮ್ಮ ಮಾಡಿದಂತ ಆರಾಧನೆ ಮೂಲಕ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಏಕೆಂದರೆ ನೀನು 7 ದೀಪಸ್ತಂಭಗಳ ಮಧ್ಯದಲ್ಲಿ ಸ್ವಾಮಿ ನಮ್ಮ ಸಭೆಗಳಲ್ಲಿ ಚಲಿಸುವಂತ ದೇವನು ನೀನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ ಕರ್ತ. ಅಪ್ಪ, ಯಾರ್ಯಾರು ಬಲಹೀನರಾಗಿದ್ದಾರೋ ಸ್ವಾಮಿ, ಎಲ್ಲರ ಬಲಹೀನತೆಯನ್ನು ಬಲ್ಲಂತ ದೇವರು ನೀನಾಗಿದ್ದೀಯ ಸ್ವಾಮಿ. ಯೆಹೋವ ರಾಫ ಆಗಿ ಸ್ವಾಮಿ ನಿನ್ನ ಗುಣಪಡಿಸುವಂತ ಅಪ್ಪ ಕಲ್ವಾರಿಯ ರಕ್ತ ಸ್ವಾಮಿ ಅಪ್ಪ ಪ್ರತಿಯೊಬ್ಬರಲ್ಲಿ ಇರುವಂತಹ ಎಲ್ಲಾ ಬಲಹೀನತೆಯನ್ನು ಸ್ವಾಮಿ ನೀನು ತೆಗೆದುಹಾಕಿ ಕರ್ತ. ಅಪ್ಪ, ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲವೇ ಪೂರ್ಣ ಸಾಧಕವಾಗಿದ್ದು ಕರ್ತನೆ. ಸೋತವರಿಗೆ ತ್ರಾಣವನ್ನು, ನಿರ್ಬಲರಿಗೆ ಬಹುಬಲವನ್ನು ಕೊಟ್ಟು ಸ್ವಾಮಿ ನಮ್ಮನ್ನು ನಡೆಸ್ತಾ ಇದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ, ನಾವು ನಿಂತಿರುವುದು ನಿರ್ಮಲವಾಗಲಿರುವುದು ಅದು ನಿನ್ನ ಶುದ್ಧ ಕೃಪೆಯಾಗಿದೆ ಕರ್ತ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತಾ ಈ ಬೆಳಗಿನ ಛಾವದಲ್ಲಿ ಸ್ವಾಮಿ ಆರಾಧನೆಗೂ ಮಹಿಮೆಯನ್ನು ಹೊಂದಲು ಯೋಗ್ಯನಾಗಿರುವಂತಹ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಘನಪಡಿಸುತ್ತಾ ನಮ್ಮ ಎಲ್ಲಾ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ನಮ್ಮ ಕರ್ತನ ರಕ್ಷಕನ ಆಗಿರುವಂತ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಈಗ ನಮ್ಮ ಮಧ್ಯವಿರುವಂತ ಗೆಸ್ಟ್ ಸ್ಪೀಕರ್ ಅನ್ನ ರೆವರೆಂಡ್ ವಿಜಯ್ ಬಲೋರವನ್ನ ನಾನು ಮುಂದೆ ಕರೀತೀನಿ. ಐ ವೆಲ್ಕಮ್ ಬ್ರದರ್ ವಿಜಯ್ ಬಲೋರ ಟು ಕಮ್ ಫಾರ್ವರ್ಡ್ ಅಂಡ್ ಶೇರ್ ದ ಗಾಡ್ಸ್ ವರ್ಡ್ ವಿತ್ us. ಎಲ್ಲರೂ ಚಪ್ಪಾಳೆ ತಟ್ಟಿ. Greetings to you all in the precious name of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. It's such a joy and privilege this morning to be with you all here. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮೊಂದಿಗೆ ಇರುವಂತದ್ದು ನನಗೆ ಸಂತೋಷ ತರುವಂತ ಕಾರ್ಯವಾಗಿದೆ. I want to tell you, I have been hearing about this church for a very long time. ನಿಮ್ಮ ಸಭೆ ಕುರಿತಾಗಿ ನಾನು ಅನೇಕ ವರ್ಷಗಳಿಂದ ಕೇಳಿದ್ದೇನೆ. During the weeks I have visited this church, but this is very first time I am attending the Sunday service. ಅನೇಕ ಸಾರಿ ನಮ್ಮ ಸಭೆಗೆ ಬಂದಿದ್ದೇನೆ, ಆದ್ರೆ ಈ ಭಾನುವಾರದ ಆರಾಧನೆ ಇದೇ ಮೊದಲನೇ ಸಾರಿ ನಾನು ಬರ್ತಾ ಇರುವಂತದ್ದು. And I am so excited to see you all and meet you all today morning. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಸಂತೋಷಿಸುವುದಕ್ಕಾಗಿ ನಿಮ್ಮನ್ನು ನೋಡುವುದಕ್ಕಾಗಿ ನಾನು ಸಂತೋಷವುಳ್ಳವನಾಗಿದ್ದೇನೆ. I really want to praise God for this wonderful opportunity. ನಾನು ನಿಜವಾಗಿಯೂ ದೇವರಿಗೆ ವಂದಿಸುತ್ತೇನೆ, ಯಾಕಂದ್ರೆ ದೇವರು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ. And would like to say big thank you to our pastor and respected district superintendent for giving this chance to me. ಸಭಾಪಾಲಕರಾಗಿರುವಂತ ಅನಿತಾ ಅವರು ಒಂದು ಅವಕಾಶ ಕೊಡೋದಕ್ಕಾಗಿ ನಾನು ಅವರಿಗೆ ವಂದನೆ ಹೇಳ್ತೇನೆ. I think this is one of the leading church in the South Karnataka district. It's such a privilege this morning. ಸೌತ್ ಕರ್ನಾಟಕದಲ್ಲೇ ಇದು ಮುಂದೆ ಇರುವಂತಹ ಒಂದು ಸಭೆಯಾಗಿದೆ. ಇಲ್ಲಿ ನಾನು ಬಂದಿರುವಂತ ನನಗೆ ತುಂಬಾ ಸಂತೋಷ ತರುವಂತಹ ವಿಷಯವಾಗಿದೆ. I already met some of the young people from your church when we had the Nexus training
in South Karnataka district. ಸೌತ್ ಕರ್ನಾಟಕ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ನೆಕ್ಸಸ್ ಪ್ರೋಗ್ರಾಮ್ ಒಂದು ಯೂತ್ ಮಕ್ಕಳಿಗೆ ಇರ್ತದೆ, ಯೌವನಸ್ಥ ಮಕ್ಕಳಿಗೆ. ಆವಾಗ ನಾನು ನಿಮ್ಮ ಒಂದು ಸಭೆಯ ಕೆಲವು ಯೌವನಸ್ಥರನ್ನ ನಾನು ಭೇಟಿ ಮಾಡಿದ್ದೇನೆ. And I'm really impressed with the talents and the gifts that God has given to all of them and the way they are very well connected to the churches. ಅವರಿಗೆ ಕೊಟ್ಟಂತಹ ಒಂದು ತಾಳಂತಗಳಿಗಾಗಿ ಅದೇ ರೀತಿ ಬೇರೆ ಎಲ್ಲ ಸಭೆಗಳಲ್ಲಿ ಇರುವಂತಹ ಒಂದು ಸಂಬಂಧದಲ್ಲಿ ನೀವು ಚೆನ್ನಾಗಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. By the way, let me introduce myself to you all. ನಾನು ನನ್ನ ಕುರಿತಾಗಿ ಪರಿಚಯ ಮಾಡ್ಕೊಳ್ತೇನೆ. My name is Vijay Bhalerao and I'm coming from Nagpur. ನನ್ನ ಹೆಸರು ವಿಜಯ್ ಬಲೋರೋ ಅಂತ, ನಾನು ನಾಗ್ಪುರದಿಂದ ಬರ್ತಾ ಇದ್ದೇನೆ. Nagpur is exactly the center of India. ಒಂದು ಭಾರತ ದೇಶದ ಕೇಂದ್ರವಾಗಿ ಮಧ್ಯದಲ್ಲಿರುವಂತದ್ದು. And it is known as the Orange City. Orange City. ಆರೆಂಜ್ ಸಿಟಿ, ಆರೆಂಜ್ ಬೆಳೆಯುವಂತ ಒಂದು ಸಿಟಿ ಆಗಿದೆ ಅದು. But unfortunately we don't find any oranges there, and when I come to Bangalore every time I find those oranges here. ಅಲ್ಲಿ ನಾನು ಆರೆಂಜ್ ನೋಡಿಲ್ಲ, ಆದ್ರೆ ಬೆಂಗಳೂರು ಬಂದಾಗೆಲ್ಲ ಆರೆಂಜ್ ನಾನು ಬೆಂಗಳೂರು ನೋಡಿದ್ದೀನಿ. I'm married and I'm serving as the NYI coordinator for India Field. ಇಂಡಿಯಾ ಫೀಲ್ಡ್ NYI ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. And for last 1 year I've been serving as the education coordinator for India Field. ಒಂದು ವರ್ಷದಿಂದ ನಾನು ಎಜುಕೇಶನ್ ಕೋಆರ್ಡಿನೇಟರ್ ಆಗಿ ಸಹ ಇಂಡಿಯಾ ಫೀಲ್ಡ್ ಆಗಿದ್ದೇನೆ. I'm basically a teacher and not a preacher. ನಾನು ಒಬ್ಬ ಟೀಚರ್ ಆಗಿದ್ದೇನೆ, ಬೋಧಕನಾಗಿದ್ದೇನೆ, ಪ್ರಬೋಧಕನಲ್ಲ. And I have a very different style of teaching when I preach. ನಾನು ಬೇರೆ ರೀತಿಯಾಗಿನೇ ಟೀಚ್ ಮಾಡ್ತೀನಿ ನಿಮಗೆ. Sometimes I do scold my students and participants. ನಾನು ಅನೇಕ ಸಾರಿ ಬೈಬಿಡ್ತೀನಿ ನನ್ನ ಸ್ಟೂಡೆಂಟ್ಸ್ ನ. But Bible says, because Bible says, correct one another in love. Correct one another in love. ಸತ್ಯ ಹೇಳ್ತದೆ, ನೀವು ಸರಿ ಮಾಡಿ ಪ್ರೀತಿಯಿಂದ ಅಂತ. So I always take that privilege as a younger brother to scold my younger brothers and sisters. ನಾನು ಒಬ್ಬ ದೊಡ್ಡ ಸಹೋದರನಾಗಿದ್ದು ನನ್ನ ಚಿಕ್ಕ ಸಹೋದರ ಸಹೋದರಿ ನಾನು ಬೈತೇನೆ. ಅದು ದೇವರ ಒಂದು ಪ್ರೀತಿಯಿಂದಲೇ. Don't be scared. I'm not going to scold any one of you. ನಾನು ಯಾರನ್ನು ಬೈಯೋದಿಲ್ಲ, ಭಯಪಡಬೇಡಿ. But I'm going to simply stick to my manuscript and speak from the Word of God. ನಾನು ಹೇಳುವಂತ ವಾಕ್ಯವನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ. If you have brought your Bibles, please turn with me to the book of Jeremiah, chapter 8, in the Old Testament. ಯೆರೆಮೀಯನ ಪುಸ್ತಕ 8ನೇ ಅಧ್ಯಾಯಕ್ಕೆ ನೀವು ಸತ್ಯವೇದ ತಿಳಿಸ್ಕೊಡಿ. And we will read the full chapter. Maybe Pastor can read for us. 8ನೇ ಅಧ್ಯಾಯ ಸಂಪೂರ್ಣವಾಗಿ ಯಾರಾದರೂ ಓದಿ. ಯೆಹೋವನು ಹೀಗನ್ನುತ್ತಾನೆ, ಕಾಲದಲ್ಲಿ ಯೆಹೂದ ಅರಸರು, ಅಧಿಪತಿಗಳು, ಯಾಜಕರು, ಪ್ರವಾದಿಗಳು, ಯೆರೂಸಲೇಮಿನ ನಿವಾಸಿಗಳು ಇವರೆಲ್ಲರ ಎಲುಬುಗಳನ್ನು ಗೋರಿಗಳೊಳಗಿಂದ ತೆಗೆದು ಇವರು ಪ್ರೀತಿಸಿ ವಿಶ್ವಾಸಿಸಿ ಆಶ್ರಯಿಸಿ ಪೂಜಿಸಿದ ಸೂರ್ಯ ಚಂದ್ರ ತಾರಣಗಳ ಎದುರಿಗೆ ಹರಿದು ಬಿಡುವರು. ಅವುಗಳನ್ನು ಯಾರು ಕೂಡಿಸಿ ಹೂಣಿಡುವುದಿಲ್ಲ. ಅವು ಭೂಮಿಯ ಮೇಲೆ ಗೊಬ್ಬರವಾಗುವವು. ನಾನು ಯಾವ್ಯಾವ ಸ್ಥಳಗಳಿಗೆ ಈ ದುರ್ವಂಶವನ್ನು ಅಡ್ಡಿಬಿಟ್ಟಿದ್ದನೋ ಅಲ್ಲೆಲ್ಲ ಉಳಿದವರೆಲ್ಲರೂ ಜೀವಿಸುವುದಕ್ಕಿಂತ ಮರಣವು ಲೇಸದ ಅದನ್ನು ಬಯಸುವರು. ಇದು ಯೆಹೋವನ ನುಡಿ. ಮೂರ್ಖರಾದ ಯೆಹೂದ್ಯರ ದುಷ್ಟತನವು ಅದರಿಂದ ಬಲು ಭಂಗವು. ಮತ್ತು ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೀಗನ್ನುತ್ತಾನೆ, ಬಿದ್ದವರು ಹೇಳದಿರುವರೋ, ಬಿಟ್ಟು ಹೋದವರು ತಿರುಗಿ ಬರಲಿಲ್ಲವೋ, ಯೆರೂಸಲೇಮಿನವರು ಎಂದಿಗೂ ಹಿಂದಿರುಗುವಂತೆ ಬಿಟ್ಟು ಹೋಗುವುದಕ್ಕೆ ಮೋಸವನ್ನೇ ಹೆಚ್ಚಾಗಿ ಇರಿಸಿದ್ದಾರೆ. ತಿರುಗಿ ಬರಲು ನಾನು ಕಿವಿಗೊಟ್ಟು ಕೇಳುವಾಗ ಅವರು ಯಥಾರ್ಥವಾಗಿ ಮಾತನಾಡಿಕೊಳ್ಳುತ್ತಿರಲಿಲ್ಲ. ಯಾವನು ತನ್ನ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ನಾನು ಎಂಥ ಕೆಲಸ ಮಾಡಿದ ಎಂದುಕೊಳ್ಳುತ್ತಿರಲಿಲ್ಲ. ನಿತ್ಯದಲ್ಲಿ ರಭಸವಾಗಿ ಓಡುವ ಕುದುರೆಯಂತೆ ಪ್ರತಿಯೊಬ್ಬರು ತನ್ನ ಮಾರ್ಗಕ್ಕೆ ತೊರೆಪಡುತ್ತಾರೆ. ಆಕಾಶದಲ್ಲಿ ಆಡುವ ಬಕವು ತನ್ನ ನಿಯಮಿತ ಕಾಳುಗಳನ್ನು ತಿಳಿದುಕೊಂಡಿದೆ. ಬೆಳವಕ್ಕಿಯು, ಬಾಣಕ್ಕಿಯು, ಕೊಕ್ಕರೆಯು ತಮ್ಮ ಗಗನಾಗಮನಗಳನ್ನು ಗಮನಿಸುತ್ತವೆ. ನನ್ನ ಜನರಾದರೂ ಯೆಹೋವನ ನಿಯಮವನ್ನು ತಿಳಿಯರು. ಹೀಗಿರೋ ನಾವು ಜ್ಞಾನಿಗಳು, ಯೆಹೋವನ ಧರ್ಮಶಾಸ್ತ್ರವು ನಮ್ಮಲ್ಲೇ ಇದೆ ಎಂದು ನೀವು ಅಂದುಕೊಳ್ಳುವುದು ಹೇಗೆ? ಆಹಾ, ಶಾಸ್ತ್ರಿಗಳ ಸುಳ್ಳು ಲೇಖನಿಯು ಅದನ್ನು ಸುಳ್ಳಾಗಿ ಮಾಡಿದೆ. ಜ್ಞಾನಿಗಳು ಆಶಾಭಂಗಪಟ್ಟು ಬೆಚ್ಚಿಬಿದ್ದು ಸಿಕ್ಕಿಕೊಂಡಿದ್ದಾರೆ. ಈಗೋ ಯೆಹೋವನ ಮಾತನ್ನು ನಿರಾಕರಿಸಿದರು. ಅವರ ಜ್ಞಾನವು ಎಷ್ಟರದು. ಆದ್ದರಿಂದ ನಾನು ಎಲ್ಲರನ್ನು ಅನ್ಯರಿಗೂ ಇವರ ಹೊಲಗದ್ದೆಗಳನ್ನು ಆಕ್ರಮಿಸುವವರೆಗೂ ಕೊಟ್ಟು ಬಿಡೆನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಾರೆ ಇದ್ದಾರೆ.
ಪ್ರವಾದಿಗಳು ಮೊದಲಾಗಿ ಯಾಜಕರವರೆಗೆ ಸಕಲರು ಮೋಸ ಮಾಡುತ್ತಾರೆ. ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಪ್ರಜೆಯೆಂಬಾಕೆ ಗಾಯಗಳ ಮೇಲೆ ಗಾಯ ವಾಸಿ ಮಾಡಿದ್ದಾರೆ. ಅಸಹ್ಯ ಕಾರ್ಯಗಳನ್ನು ಮಾಡಿ ಅವಮಾನಕ್ಕೆ ಗುರಿಯಾದರೂ ಎಲ್ಲರೂ ನಾಚಿಕೊಳ್ಳಲಿಲ್ಲ. ಲಜ್ಜೆಯ ಗಂಧವನ್ನು ತಿಳಿಯಲಿಲ್ಲ. ಆದ ಕಾರಣ ನಾನು ದಂಡಿಸುವ ಸಮಯದಲ್ಲಿ ಅವರು ಮುಗ್ಗರಿಸುವರು, ಬೀಳುವವರ ಸಂಗಡ ಬಿದ್ದು ಹೋಗುವರು ಎಂದು ಯೆಹೋವನು ಅನ್ನುತ್ತಾನೆ. ನಾನು ಇವರನ್ನು ನಿರ್ಮೂಲ ಮಾಡಿ ಕೊಚ್ಚಿ ಬಿಡುವೆನು. ದ್ರಾಕ್ಷಿಯ ಬಳ್ಳಿಯಲ್ಲಿಯೂ ಅಂಜೂರದ ಮರದಲ್ಲಿಯೂ ಹಣ್ಣಿರುವುದಿಲ್ಲ, ಎಲೆಯೂ ಬಾಡುವುದು. ನಾನು ಹಾಳು ಮಾಡುವವರನ್ನು ಅವರಿಗೆ ನೇಮಿಸುವೆನು. ಇದು ಯೆಹೋವನ ನುಡಿ. ಆ ಕಾಲದ ಜನರು ಹೀಗನ್ನುವರು, ಸುಮ್ಮನೆ ಕೂತಿರುವುದೇಕೆ, ಕೂಡಿಕೊಳ್ಳಿರಿ, ಕೋಟೆ ಕೊತ್ತಲಗಳ ಪಟ್ಟಣಗಳು ಸೇರಿ ಅಲ್ಲೇ ನಾಶವಾಗೋಣ. ನಾವು ನಮ್ಮ ದೇವರಾದ ಯೆಹೋವನಿಗೆ ಪಾಪ ಮಾಡಿದ್ದರಿಂದ ಆತನು ನಮ್ಮನ್ನು ನಾಶನಕ್ಕೆ ಗುರಿ ಮಾಡಿ ಕಹಿಯಾದ ನೀರನ್ನು ಕುಡಿಸಿದನಂತೆ. ನಾವು ಸುಖವನ್ನು ನಿರೀಕ್ಷಿಸಿದೆವು, ಯಾವ ಮೇಲೂ ಆಗಲಿಲ್ಲ. ಕ್ಷೇಮವನ್ನು ಎದುರು ನೋಡಿದೆವು, ಆಹಾ ಅಂಜಿಕೆಯೇ. ವೈರ್ಯ ಕುದುರೆಗಳ ಮುಸುಗಾಟವು ದಾನಿನಿಂದ ಕೇಳಿ ಬರುತ್ತವೆ. ಸುರಂಗಗಳ ಕೆರೆತದ ಶಬ್ದಕ್ಕೆ ದೇಶವೆಲ್ಲ ಕಂಪಿಸುತ್ತದೆ. ಶತ್ರುಗಳು ಬಂದರು, ಸೀಮೆಯನ್ನು ಅದರಲ್ಲಿರುವ ಸಮಸ್ತವನ್ನು ಪಟ್ಟಣದ ನಿವಾಸಿಗಳು ನುಂಗಿಬಿಟ್ಟರು. ಯೆಹೋವನು ಇಗೋ, ನಾನು ನಿಮ್ಮ ಮೇಲೆ ಹಾವುಗಳನ್ನು, ಮಂತ್ರಕ್ಕೆ ಅಧೀನವಾಗದ ನಾಗಗಳನ್ನು ಬಿಡುವೆನು. ಅವು ನಿಮ್ಮನ್ನು ಕಚ್ಚುವು ಎಂದು ನುಡಿದಿದ್ದಾನೆ. ಅಯ್ಯೋ, ನನ್ನ ದುಃಖಕ್ಕೆ ಬೆಳಗಂದಾಯಿತು. ನನ್ನ ಹೃದಯವು ನನ್ನೊಳಗೆ ಕುಂದಿ ಹೋಗಿದೆ. ಆತನು ನಮ್ಮ ಪ್ರಜೆಯೆಂಬಾಕೆಯು. ಯೆಹೋವನು ಚೀಯೋನಿನಲ್ಲವೋ, ಅದರ ರಾಜನಲ್ಲಿ ವಾಸವಿರಲಿಲ್ಲವೋ ಎಂದು ಮೊರೆಯಿಡುವ ಶಬ್ದವು ದೂರ ದೇಶದಿಂದ ಕೇಳಿಸುತ್ತದೆ. ಅದಕ್ಕೆ ಯೆಹೋವನು, ಇವರು ತಮ್ಮ ವಿಗ್ರಹಗಳಿಂದಲೂ ಅನ್ಯ ದೇವತೆಗಳ ಶೂನ್ಯ ರೂಪಗಳಿಂದಲೂ ಏಕೆ ನನ್ನನ್ನು ಬೆನಕಿದ್ದಾರೆ ಅನ್ನುತ್ತಾನೆ. ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ. ನನ್ನ ಪ್ರಜೆಯೆಂಬಾಕೆಯು ಭಂಗದಿಂದ ನನಗೆ ಭಂಗವಾಯಿತು. ನಾನು ಕರ್ರಗಾದೆನು, ಭಯವು ನನ್ನನ್ನು ಹಿಡಿದದೆ. ಇಲಾಜಿನಲ್ಲಿ ಔಷಧವಿಲ್ಲವೋ, ಅಲ್ಲಿ ವೈದ್ಯನು ಸಿಕ್ಕನು. ನನ್ನ ಪ್ರಜೆಯೆಂಬಾಕೆಗೆ ಏಕೆ ಗುಣವಾಗಲಿಲ್ಲ? Thank you so much. It is a long chapter, but thank you very much for reading for us. ದೊಡ್ಡದ ಒಂದು ಅಧ್ಯಾಯ, ನೀವು ನಮಗಾಗಿ ಓದೋದಕ್ಕಾಗಿ ನಿಮಗೆ ವಂದನೆಗಳು. Jeremiah is a very fascinating book in the Bible. ಸತ್ಯವೇದನೆ ನೀವು ನೋಡುವುದಾದ್ರೆ ಯೆರೆಮೀಯ ಪುಸ್ತಕ ಬಹಳ ಆಸಕ್ತಿಯಿಂದ ಇರುವಂತದ್ದು ಆಗಿರುವಂತಹ ಒಂದು ಪುಸ್ತಕವಾಗಿದೆ. Because this man, this prophet Jeremiah, he is with full compassion of the Lord for his people. ಆತನ ಜನರ ಮೇಲೆ ದೇವರಿರುವಂತಹ ಪ್ರೀತಿಯ ಕುರಿತಾಗಿ ಆತನಿಗೆ ಬಹಳ ಆಸಕ್ತಿ ಉಳ್ಳವನಾಗಿದ್ದನು. ಆತನಿಗೆ ಚೆನ್ನಾಗಿ ಗೊತ್ತಿತ್ತು. Jeremiah was known as the prophet, weeping prophet. ಯೆರೆಮೀಯನು ಅಳುವಂತ ಒಬ್ಬ ಪ್ರವಾದಿಯನ್ನು ಸಹ ಕರೆಯಲ್ಪಡ್ತಾನೆ. And throughout this book, if we read the stories, we will see that Jeremiah is filled with passion and compassion for the people of God and mainly for the people of Israel. ಈ ಸತ್ಯವೇದ ಈ ಒಂದು ಯೆರೆಮೀಯ ಸಂಪೂರ್ಣ ಪುಸ್ತಕ ಓದಿ ನೋಡುವುದಾದ್ರೆ ಯೆರೆಮೀಯನಿಗೆ ತನ್ನ ಒಂದು ಜನಗಳ ಮೇಲೆ ಇರುವಂತಹ ಒಂದು ಕರುಣೆ ಮತ್ತೆ ಈ ಇಸ್ರೇಲ್ ಜನಗಳ ಮೇಲಂತಹ ಪ್ರೀತಿಯನ್ನು ನಾವು ನೋಡ್ತೇವೆ. But if you go back to chapter 1, we will find that the Jeremiah, when he was called by God, he was not ready to accept the call that God has given to him. ಆದರೆ ಮೊದಲನೇ ಅಧ್ಯಾಯಕ್ಕೆ ನೀವು ಹೋಗಿ ನೋಡುವುದಾದ್ರೆ ಯೆರೆಮೀಯನ ದೇವರು ಕರಿಬೇಕಾದ್ರೆ ಆ ಒಂದು ಕರೆಯುವಿಕೆಯನ್ನು ಆತನ ಅಂಗೀಕರಿಸೋದಿಲ್ಲ. When the call of the Lord came to Jeremiah, he was not ready and he was trying to give so many excuses to God for being a prophet. ದೇವರು ಆತನ ಪ್ರವಾದಿ ಎಂದು ಕರಿಬೇಕಾದ್ರೆ ಆತನ ದೇವರಿಗೆ ಅನೇಕ ವಿಧವಾದಂತಹ ಒಂದು ನೆವಗಳನ್ನ ಹೇಳಿ ಆತನ ಕರೆಯುವಿಕೆಗೆ ಒಪ್ಪಿಕೊಳ್ಳಿಲ್ಲ. When God chose Jeremiah, he was very young person. ಯೆರೆಮೀಯನ ದೇವರು ಕರೆದಾಗ ಆತನ ಯೌವನಸ್ಥನಾಗಿದ್ದನು. He was probably in his early 20s. ಅವನು 20 ವರ್ಷದವನಾಗಿರ್ಬಹುದು. Or even younger than that. ಅದಕ್ಕಿಂತಲೂ ಚಿಕ್ಕವನಾಗಿರ್ಬಹುದು. And being so young person, when God is asking to do him something in the beginning, he was not ready at all. ಪ್ರಾರಂಭದ ದೇವರು ಆತನಿಗಾಗಿ ಏನೋ ಕಾರ್ಯ ಮಾಡುವಂತ ಕರಿಬೇಕಾದ್ರೆ ಆತನು ಅದಕ್ಕೆ ಸಿದ್ಧನಾಗಿರಲಿಲ್ಲ. He said, I am too young, and the second excuse he gave in chapter 1, we see that I cannot speak. ಆ ಮೊದಲನೇ ಅಧ್ಯಾಯದಲ್ಲಿ ಕೊಡುವಂತ ನೆವಗಳು ನೋಡ್ರೆ ನಾನು ಚಿಕ್ಕವನಾಗಿದ್ದೆ, ನನಗೆ ಮಾತಾಡಕ್ ಬರಲ್ಲ, ಈ ಎಲ್ಲ ನೆವಗಳನ್ನ ಆತನು ಕೊಡ್ತಾನೆ. He said, Lord, you are calling me, but I do not know how to speak. ನೀನು ನನ್ನ ಕರೀತಾ ಇಲ್ಲ, ನನಗೆ ಗೊತ್ತಿಲ್ಲ ಹೇಗೆ ಮಾತಾಡ್ಬೇಕು ಅಂತ. And it is very obvious for the young person like Jeremiah to give these excuses.
ಇಂಥದ್ದು ಯಾವಾಗ ಕೊಡೋದು ಯವನಸ್ಥರಿಗೆ ಅದು ಸಹಜವಾದದ್ದೇ. Because if we go in understanding the background of Jeremiah, he was not from the prophetical background. ಯೆರೆಮೀಯ ನೀವು ಇನ್ನೇ ನೋಡುವುದಾದ್ರೆ ಆತನ ಪ್ರವಾದಿಯ ಒಂದು ಕುಟುಂಬದಿಂದ ಬಂದವನಲ್ಲ. His background was primarily the priestly background. ಆತನ ಹಿನ್ನೆಲೆ ಅದು ಯಾಜಕನ ಹಿನ್ನೆಲೆಯಿಂದ ಬಂದವನು. His father Hilkiah was the priest. ಹಿಲ್ಕೀಯ ಅಂತ ಆತನ ತಂದೆ ಆತನೊಬ್ಬ ಯಾಜಕನಾಗಿದ್ನು. And when we try to understand about the priest, it was a particular clan, the clan of Levi, was chosen to be the priestly clan. ಆ ಯಾಜಕರ ಅಂತ ಹೇಳ್ಬೇಕಾದ್ರೆ ಅವರು ಲೇವಿಯರ ಗೋತ್ರದಿಂದ ಬಂದಂತ ಒಂದು ಜನಗಳಾಗಿರ್ತಾರೆ. ಅವರೇ ಯಾಜಕರಾಗ ಸಾಧ್ಯ. And that's why it is very obvious when maybe Jeremiah was growing, he was thinking about his life or about his career in the same line of a priestly class or priestly family. ಯೆರೆಮೀಯನು ಯೋಚನೆ ಮಾಡಬೇಕು ತನ್ನ ಭವಿಷ್ಯದ ಕುರಿತಾಗಿ, ತನ್ನ ಒಂದು ಕೆರಿಯರ್ ಕುರಿತಾಗಿ. ಆತನ ಒಬ್ಬ ಯಾಜಕನಾಗಿ ಯೋಚನೆ ಮಾಡ್ತಾರೆ, ಯಾಕೆ ಆತನ ಬಂದಿದ್ದು ಯಾಜಕನ ಒಂದು ಕುಟುಂಬದಿಂದ. And that's the reason maybe that when God is calling him to be the prophet, he was not ready to do that. ಆದ್ದರಿಂದ ಆ ದೇವರು ಆತನ ಯಾಜಕನನ್ನು ಕರಿಬೇಕಾಗಿ, ಪ್ರವಾದಿಯನ್ನು ಕರಿಬೇಕಾದ್ರೆ ಆತನ ಒಪ್ತಾ ಇಲ್ಲ ಪ್ರವಾದಿ ಮಾಡೋದಕ್ಕಾಗಿ. Because being a priest is a totally different and being a prophet is totally different. ಯಾಜಕನಾಗಿರುವಂತದ್ದು ಪ್ರವಾದಿ ಆಗಿರುವಂತದ್ದು ಅದು ವ್ಯತ್ಯಾಸವಾಗಿರುವಂತಹ ಒಂದು ಕೆಲಸವಾಗಿದೆ. Priests are the people, those who mediate between people and God. ಯಾಜಕರು ಅಂದ್ರೆ ದೇವರಿಗೂ ಮತ್ತು ಜನಗಳ ಮಧ್ಯದಲ್ಲಿ ಇರುವಂತಹ ಒಂದು ಮಧ್ಯಸ್ಥಿಕೆ ಮಾಡುವಂತವರು. But then prophets are the people, those who bring the direct message from God and they deliver it to the people. ಪ್ರವಾದಿಗಳು ದೇವರಿನ ಸಂದೇಶವನ್ನು ತೆಗೆದುಕೊಂಡು ಬಂದು ಅವರು ಜನರಿಗೆ ನೇರವಾಗಿ ಕೊಡ್ತಾ ಇರುವಂತದ್ದು. And if you read about the prophets, we understand that most of the prophets, they delivered the message which people never liked. ಈಗ ನೋಡುವುದಾದ್ರೆ ಅನೇಕ ಸಾರಿ ಆ ಪ್ರವಾದಿಗಳು ದೇವರಿಂದ ಆ ಸಂದೇಶ ಕೊಡಬೇಕಾದ್ರೆ ಆ ಸಂದೇಶವನ್ನು ಅನೇಕ ಜನಗಳು ಇಷ್ಟಪಡ್ತಾ ಇರಲಿಲ್ಲ. Many times we see that the messages that prophets delivered were very, very hard messages and they were not at all pleasing to the people. ಪ್ರವಾದಿಗಳು ಯಾವಾಗ ಕಠಿಣವಾದ ಸಂದೇಶವನ್ನು ಕೊಡ್ತಾರೋ ಆಗ ಜನಗಳು ಅದನ್ನು ಮೆಚ್ಚುತ್ತಾ ಇರಲಿಲ್ಲ. We see from chapter 1 to chapter 8 and throughout the book that God had chosen Jeremiah to deliver his message mainly to the people of Israel and mainly for all the people those who are in Jerusalem. ನಾವು ನೋಡ್ತೇವೆ ದೇವರು ಯೆರೆಮೀಯ ಕರೆದು ಆ ಒಂದು ಸಂದೇಶ ಕೊಟ್ಟಾಗ ಆತನು ಕೊಡ್ತಾ ಈ ಸಂದೇಶ ಯಾರಿಗಾಗಿ ಅಂದ್ರೆ ಇಸ್ರೇಲ್ ಜನಕ್ಕಾಗಿ. ಅದು ಯಾರೆಲ್ಲ ಯೆರೂಸಲೇಮ್ ಇದ್ರು ಆ ಒಂದು ಇಸ್ರೇಲ್ ಜನಗಳಿಗೋಸ್ಕರವಾಗಿ ಆ ಸಂದೇಶ ಕೊಡುವಂತ ದೇವರು ಹೇಳಿದ್ರು. Here as we read chapter 8 we see that Jeremiah is again delivering the message to the people in Jerusalem. ಯೆರೂಸಲೇಮ್ ಒಂದು ಜನರಿಗೆ ಆ ಸಂದೇಶವನ್ನು ಯೆರೆಮೀಯ ಕೊಡ್ತಾ ಇದ್ದಾನೆ. And very shortly I would like to take you through for three important things that in this chapter that God is asking Jeremiah to talk to the people of Jerusalem. ದೇವರು ಯೆರೆಮೀಯನಿಗೆ ಕೊಟ್ಟಂತಹ ಸಂದೇಶದಲ್ಲಿ ಈ ಮೂರು ಕಾರ್ಯಗಳನ್ನ ನಾವು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ದೇವರು ಆತನಿಗೆ ಹೇಳುವಂತ ವಿಷಯಗಳು. The very first thing, if we try to understand here from verse 5 to verse 7, we understand that God is saying to Jeremiah to say to the people that my people fall down and they do not get up. ಇಲ್ಲಿ ಯೆರೆಮೀಯನಿಗೆ ದೇವರು ಹೇಳ್ತಾ ಅಂತ 5ರಿಂದ 7ನೇ ಅಧ್ಯಾಯ ವಚನಗಳು ನೋಡುವುದಾದಾಗ ಹೇಳ್ತಾರೆ ಅಂದ್ರೆ ನನ್ನ ಜನಗಳು ಬಿದ್ದೋಗಿದ್ದಾರೆ, ಅದು ಎದ್ದೋದಿಲ್ಲ. When someone turns away, don't they return? ಯಾರಾದ್ರೂ ತಿರುಗಿ ಹೋದ್ರೆ ಅವ್ರು ತಿರುಗಿ ಬರೋದಿಲ್ವಾ? ಅದೇ ಒಟ್ಟು ತಿರುಗಿ ಬರೋದಿಲ್ವಾ? Verse 5 we see that when why then these people have turned away. ಆದ್ರೆ ಯಾಕೆ ಈ ಜನಗಳು ನನ್ನ ಬಿಟ್ಟು ಹೊರಟೋದ್ರು? Lord says, why does Jerusalem always turn away? ಯಾಕೆ ಯೆರೂಸಲೇಮ್ ಯಾವಾಗೂ ನನ್ನನ್ನು ಬಿಟ್ಟು ಹೋಗ್ತಾ ಇದೆ, ನನ್ನಿಂದ ತಿರುಗಿ ಹೋಗ್ತಾರೆ? God is saying that these people of Jerusalem, they cling to deceit and they refuse to return. ಅವರು ಮೋಸ ಮಾಡಿದವರಾಗಿ ನನ್ನ ಬಿಟ್ಟು ಹೋಗಿದ್ದಾರೆ, ತಿರುಗಿ ಬರೋದಕ್ಕೆ ಅವ್ರು ಮನಸ್ಸು ಮಾಡ್ತಾ ಇಲ್ಲ. I have listened attentively, but they do not say what is right. ನಾನು ಕೇಳ್ಕೊಂತಾನೆ ಇದ್ದೀನಿ, ಆದ್ರೆ ಅವರು ನನಗೆ ಹೇಳ್ತಾ ಇಲ್ಲ ಯಾವುದು ಸರಿಯಾದದೆಂದು. Never they repent for their wickedness. ಅವ್ರು ಮಾಡಂತ ಎಲ್ಲಾ ದುಷ್ಟ ಕಾರ್ಯಗಳಿಗೆ ಅವರು ಮನಸಾಂತರ ಹೋಗ್ತಾ ಇಲ್ಲ, ಪಶ್ಚಾತ್ತಾಪ ಪಡ್ತಾ ಇಲ್ಲ. Instead of repenting, they say, what I have done. ಆ ಪಶ್ಚಾತ್ತಾಪ ಪಡೋದು ಬದಲಾಗಿ ನಾನು ಏನ್ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದಾರೆ. And the further Lord says that they pursue their course like a horse charging into the battle. ಯುದ್ಧದಲ್ಲಿ ರಭಸವಾಗಿ ಓಡುವ ಕುದುರೆಯಂತೆ ಪ್ರತಿಯೊಬ್ಬ ತನ್ನ ಮಾರ್ಗಕ್ಕೆ ತೊರೆ ಮಾಡುತ್ತಾನೆ. The bird stork in the sky knows the appointed season. ಆಕಾಶದಲ್ಲಿ ಹಾರುವ ಬಕ್ಕವು ತನ್ನ ನಿಯಮಿತ ಕಾಲವನ್ನು ತಿಳಿದುಕೊಂಡಿದೆ. And when there is a season, the birds they migrate to the appropriate place. ಆ ಒಂದು ಪಕ್ಷಿಗಳು ಯಾವಾಗ ಒಂದು ಕಾಲ ಬರ್ತದೋ ಆಗ ಅವರು ಒಂದಕ್ಕೊಂದು ವರ್ಗಾವಣೆ ಆಗ್ತದೆ, ಮೈಗ್ರೇಟ್ ಆಗ್ತದೆ. Even the birds know how to turn back to the right place.
ಆ ಪಕ್ಷಿಗಳಿಗೂ ಗೊತ್ತು ಸರಿಯಾದ ಸಮಯಕ್ಕೆ ಎಲ್ಲಿ ತಿರುಗಿ ಬರಬೇಕು ಅಂತ. But what is this? That people of Jerusalem, my people, have turned away from me. ನನ್ನ ಜನರ ಅಂತ ಯೆರೂಸಲೇಮಿನ ಅಂತ ಆ ನನ್ನ ಜನರು ತಿರುಗಿ ಬರೋದಕ್ಕೆ ಗೊತ್ತಾಗ್ತಾ ಇಲ್ವಲ್ಲ ಅವರಿಗೆ. Here we try to understand that Lord is really groaning for His own people when He says that my people have turned away from me. ನನ್ನ ಜನರು ನನ್ನಿಂದ ತಿರುಗಿ ಹೋಗಿದ್ದಾರೆ ಅಂತ ಹೇಳ್ಬೇಕಾ ದೇವರು ಅಲ್ಲಿ ದುಃಖದಿಂದ ಹೇಳ್ತಾ ಇದ್ದಾನೆ. And this is the message that Lord is giving to Jeremiah to say to the people, you have turned away from me, you have forgotten me. ಯೆರೆಮೀಯನಿಗೆ ದೇವರು ಕೊಡೋ ಸಂದೇಶ ಅದೇ ಆಗಿದೆ, ನನ್ನನ್ನ ನೀವು ಬಿಟ್ಟು ಹೋಗಿದ್ದೀರಾ, ನನ್ನ ಮರೆತುಬಿಟ್ಟಿದ್ದೀರಾ ಅಂತ ಹೋಗಿ ಹೇಳು ಅಂತಂದ್ರು. Today we live in a very, very different and very sinful world. ಇರುವಂತ ಕಾಲಗಳಲ್ಲಿ ನಾವು ಬಹಳ ಪಾಪವಿರುವಂತಹ ಒಂದು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. When we try to understand the world today and our present context, everywhere there is a sin. ಈಗ ನೀವು ತಿಳ್ಕೊಳ್ಬೇಕಂದ್ರೆ ಎಲ್ಲಾ ಕಡೆ ಪಾಪ ಇದೆ. Everywhere the sinful acts are prevailing. ಎಲ್ಲ ಒಂದು ಪಾಪದ ಕಾರ್ಯಗಳು ಎತ್ತು ಕಾಣ್ತಾ ಇದೆ. Moral standards of the countries and the worlds are falling down drastically every day. ಆ ನೈತಿಕವಾದಂತ ಒಂದು ಕಾರ್ಯಗಳು ಈ ಲೋಕದಲ್ಲಿ ಬೇಗ ಬಿದ್ದು ಹೋಗ್ತಾ ಇದೆ ಕೆಳಗಡೆ. Unethical things are becoming ethical and normal for the people today. ಆ ಒಂದು ಅನೈತಿಕವಾದ ಕಾರ್ಯಗಳು ನೈತಿಕವಾಗಿ ಮಾರ್ಪಟ್ಟು ಅದು ಸಾಧಾರಣವಾಗಿ ಮಾರ್ಪಟ್ಟಿದೆ ಜನಗಳ ಮಧ್ಯದಲ್ಲಿ. Illegal matters are considered as illegal in the behaviors of the people today. ಜನರ ಒಂದು ಸ್ವಭಾವದಲ್ಲಿ ಶರೀರದ ಕಾರ್ಯಗಳು ಸರಿ ಎಂದು ಪ್ರತಿಬಿಂಬಿಸ್ತಾ ಇದೆ. Immorality is becoming the fashion of the people today. ಅನೈತಿಕವಾದ ಒಂದು ಜೀವನ ಶೈಲಿಯ ಜನಗಳ ಮಧ್ಯದಲ್ಲಿ ಕಾಣ್ಬರ್ತಾ ಇದೆ. If we see people today, for them there is no God. ಆ ಜನಗಳಿಗೆ ನೋಡುವುದಾದ್ರೆ ಅವ್ರ ಮಧ್ಯದಲ್ಲಿ ದೇವರೇ ಇಲ್ಲ. For them there is only one God and that is money. ಅವ್ರಿಗಿರುವಂತ ಒಂದೇ ಒಂದು ದೇವರು ಯಾರೋ ಅದು ದುಡ್ಡಾಗಿದೆ. Everybody wants to run behind money. ಎಲ್ಲರೂ ಆ ದುಡ್ಡಿನಿಂದ ಓಡೋಕೆ ನೋಡ್ತಾರೆ. Everybody wants to acquire positions. ಎಲ್ರಿಗೂ ಆ ಒಂದು ಸ್ಥಾನಮಾನಗಳು ಬೇಕು. If you talk to the young people, they have big aspirations and big dreams. ನೀವು ಯವನಸ್ಥರ ಮಾತಾಡುವುದಾದ್ರೆ ಅವ್ರಿಗೆ ದೊಡ್ಡದಾದಂತ ಒಂದು ಕನಸುಗಳಿವೆ, ದೊಡ್ಡದಾದಂತ ಒಂದು ಆಸೆ ಆಕಾಂಕ್ಷೆಗಳಿವೆ. They want to acquire lots of wealth and money in a very short period of time. They want everything instantly. ಆ ಕಡಿಮೆ ಸಮಯದಲ್ಲಿ ಅವರಿಗೆ ಅಧಿಕವಾದ ದುಡ್ಡು ಬೇಕು, ಅವರು ಅದು ಮಾತ್ರ ಎಲ್ಲ ತಕ್ಷಣ ನಡಿಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. For getting money, people are ready to do anything. ದುಡ್ಡು ಬೇಕಂತ ಅವ್ರು ಏನ್ ಬೇಕಾದ್ರೂ ಮಾಡಕ್ಕೆ They are ಸಿದ್ಧರಾಗಿದ್ದಾರೆ. ready to cross any boundaries. ಎಂತ ಒಂದು ಎಲ್ಲೇನು ಸಹ ಅವರು ಮೀರಿ ಹೋಗ್ತಾ ಇದ್ದಾರೆ. Sexual immorality, unhealthy relationships, corruption, killing, murders, lying, gossiping, all these are very much prevailing in the society. ಸಮಾಜದಲ್ಲಿ ನೋಡುವುದಾದ್ರೆ ಅನೈತಿಕವಾದ ಕಾರ್ಯಗಳು ಎಲ್ಲಾ ಕಡೆ ಇದೆ, ಪಾಪದ ಕಾರ್ಯಗಳು ಎಲ್ಲಾ ಕಡೆ ಇದೆ. And the Lord is asking the same question. ದೇವರು ಅದೇ ಪ್ರಶ್ನೆ ಕೇಳ್ತಾ ಇದ್ದಾನೆ. And the Lord is saying the same thing. ದೇವರು ಅದನ್ನೇ ಹೇಳ್ತಾ ಇದ್ದಾನೆ. My people have turned away from me. ನನ್ನ ಜನರು ನನ್ನ ಬಿಟ್ಟು ಹೋಗಿದ್ದಾರೆ. This is a question for you all. ಈ ದಿನ ನಿಮ್ಮೆಲ್ಲರಿಗೂ ಇರುವಂತಹ ಒಂದು ಪ್ರಶ್ನೆ ಇದೆ. By any chance have you turned away from God? ನೀವು ದೇವರಿಂದ ತಿರುಗಿ ಬಿಟ್ಟಿದ್ದೀರಾ, ದೇವರನ್ನ ಬಿಟ್ಟಿದ್ದೀರಾ? You can say me, what pastor, we are in the church, what kind of question you are asking to us? ನಾವು ಸಭೆಯಲ್ಲಿದ್ದೀವಿ, ಎಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಾ ಸಭಾಪಾಲಕರೇ ಅಂತ ನೀವು ಕೇಳ್ಬೇಕನ್ನ. If we had turned away from God, how can you see us in the church? ನಾವು ದೇವರನ್ನ ಬಿಟ್ಟಿದ್ರೆ ನೀವ್ ಹೆಂಗ್ ನನ್ನ ನೋಡಕ್ಕಾಗತ್ತ ಸಭೆಯಲ್ಲಿ? I'm not trying to say whether you are in the church or you are not in the church, and I'm not trying to say that if you are in the church you are not away from God or you are close to God. ನೀವು ಸಭೆಯಲ್ಲಿ ಇದ್ದೀರೋ ಇಲ್ವೋ ಅದನ್ನ ನಾನು ಹೇಳ್ತಾ ಇಲ್ಲ. ಸಭೆ ಇದ್ರೆ ಮಾತ್ರಕ್ಕೆ ದೇವರನ್ನ ಬಿಟ್ಟಿಲ್ಲ, ದೇವರ ದೂರ ಹೋಗಿಲ್ಲ ಅಂತ ಅರ್ಥ. Even though we might be sitting in the church today, ಈ ದಿನ ಸಭೆಯಲ್ಲಿ ಕೂತಿರಬಹುದು, but our life in the church might be different and our life outside the church might be different. ಸಭೆ ಒಳಗೆ ನಮ್ಮ ಜೀವಿತ ಬದಲಾಗಿರ್ಬೋದು, ಒಂದು ತರ ಇರ್ಬೋದು, ಹೊರಗಡೆ ಹೋಗ್ಬೇಕಾದ್ರೆ ಆ ಜೀವಿತ ಒಂಥರ ಇರ್ಬೋದು. How is my life when I am outside the church? ನನ್ನ ಒಂದು ಜೀವಿತ ಸಭೆಯಿಂದ ಹೊರಗಡೆ ಯಾವ ರೀತಿಯಾಗಿದೆ? How is my approach? How is my life? What is my testimony? How is my behavior when I am with the people? ಜನಗಳ ಮಧ್ಯೆ ನನ್ನ ಒಂದು ಸ್ವಭಾವ ಹೆಂಗಿದೆ, ನನ್ನ ಒಂದು ಸಾಕ್ಷಿ ಹೆಂಗಿದೆ, ನನ್ನ ಒಂದು ವರ್ತನೆ ಹೆಂಗಿದೆ? Is it proving that I am the child of God? ನಾನು ದೇವರ ಮಗನು ಮಗಳು ಅಂತ ಅದು ಸಾಕ್ಷೀಕರಿಸ್ತಾ ಇದೆಯಾ ಅಥವಾ ಅದು ಪ್ರೂವ್ ಮಾಡ್ತಾ ಇದೆಯಾ? Does that prove that I belongs to the family of the Lord? ದೇವರ ಯೇಸು ಕ್ರಿಸ್ತನ ಒಂದು ಕುಟುಂಬಕ್ಕೆ ಸೇರಿದವಳು ಅಂತ ತೋರಿಸ್ಕೊಡ್ತಾ ಇದೆಯಾ? Does that prove that I am from a very different background, or I am from a very different community that lives here in the society? ಸಮಾಜದಲ್ಲಿರುವಂತ ಪ್ರತ್ಯೇಕವಾದಂತ ಒಂದು ಸಮುದಾಯದ ನಾ ಬಂದಿದೆ ಅಂತ ತೋರಿಸ್ತಾ ಇದೆಯಾ? Does my life prove that the Lord indwells in me? ಯೇಸು ಕ್ರಿಸ್ತ ನನ್ನೊಳಗೆ ಇದ್ದಾನೆ ಎಂಬುದನ್ನ ನನ್ನ ಜೀವಿತ ತೋರಿಸ್ಕೊಡ್ತಾ ಇದೆಯಾ? Does that prove that the light of the Lord shines through my life? ನನ್ನ ಒಂದು ಜೀವಿತ ಮೂಲಕವಾಗಿ ಯೇಸು ಕ್ರಿಸ್ತನ ಬೆಳಕು ಎಲ್ಲರಿಗೂ ಪ್ರತಿಬಿಂಬಿಸ್ತಾ ಇದೆಯಾ, ತೋರಿಸ್ತಾ ಇದೆಯಾ? Is my life a testimony to the people around?
ನನ್ನ ಸುತ್ತಲಿರುವ ಜನರಿಗೆ ನನ್ನ ಒಂದು ಜೀವನ ಸಾಕ್ಷಿಯಾಗಿದೆಯಾ? If that is not, ಇಲ್ಲ ಅಂದ್ರೆ then there is 100% possibility that I have turned away from God. ನಾವು ದೇವರನ್ನ ಬಿಟ್ಟು ಹೋಗಿದ್ದೇವೆ ಎಂಬುದಕ್ಕೆ ಒಂದು ಅವಕಾಶ ಉಂಟು. And this morning the Lord is asking us to turn to Him. ದೇವರನ್ನು ಕೇಳ್ತಾ ಇದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿ ಎಂದು. Today if we see in our culture or in our daily lives, what are we involved in? ನಮ್ಮ ಸಂಸ್ಕೃತಿಯನ್ನ ನಮ್ಮ ಪ್ರತಿದಿನದ ಜೀವಿತ ನೋಡುವುದಾದ್ರೆ ನಾವು ಯಾವುದರಲ್ಲಿ ಸಮಯ ಕಳೀತಾ ಇದ್ದೇವೆ? I know we are in the world and we are not of this world. ನಾವು ಈ ಲೋಕದವರಾಗಿದ್ರು ಸಹ ಲೋಕದ ಇದ್ರು ಸಹ ನಾವು ಲೋಕದವರಲ್ಲ. Many times the situation of the Christian families is also similar of the worldly people. ಆ ಕ್ರೈಸ್ತಿಯ ಒಂದು ಕುಟುಂಬ ಸಹ ಲೋಕದ ಕುಟುಂಬದ ಹಾಗೆ ಇದೆ. We are so impacted by the social media and the television soap operas and the serials. ನಾವು ಅನೇಕ ಒಂದು ಕಾರ್ಯಗಳು ಭಕ್ತರಾಗಿರೋ ಅದರ ಸೀರಿಯಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲದರಲ್ಲೂ ನಾವು ನಮ್ಮನ್ನ ಆಕರ್ಷಿಸಿಕೊಂಡು ನಾವು ಅದರಲ್ಲಿ ಒಳಗೊಂಡಿದ್ದೇವೆ. I'm sorry, I speak more of practical things. ನಾನು ಅನೇಕ ಕಾರ್ಯಯುತವಾಗಿ ಮಾಡುವಂತ ಕಾರ್ಯದ ಕುರಿತಾಗಿ ಮಾತಾಡ್ತೀನಿ. What happens on the televisions? ಟಿವಿಲಿ ಏನಾಗ್ತದೆ? No, I don't know about the Kannada serials, but I definitely know about some of the Hindi serials. ಕನ್ನಡ ಸೀರಿಯಲ್ ಗೊತ್ತಿಲ್ಲ, ಅದು ಹಿಂದಿ ಸೀರಿಯಲ್ ಗೊತ್ತು ನನಗೆ. All the serials are taking people or the families in a very different direction. ಎಲ್ಲ ಒಂದು ಸೀರಿಯಲ್ಗಳು ಕುಟುಂಬಗಳನ್ನ ಜನಗಳನ್ನ ಬೇರೆ ಒಂದು ಮಾರ್ಗದಲ್ಲಿ ನಡೆಸ್ತಾ ಇದೆ. They will show so big families or rich families. ಎಲ್ಲ ದೊಡ್ಡ ದೊಡ್ಡ ಸಾಹುಕಾರ ಅಂದ್ರೆ ಧನಿಕ ಅಂತ ಐಶ್ವರ್ಯ ಅಂತ ಒಂದು ಕುಟುಂಬ ತೋರಿಸ್ತಾರೆ. They will show in the serials that the families are joint families and they live together. ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಿದ್ದಾರೆ, ಎಲ್ಲರೂ ಒಟ್ಟಿಗೆ ಇದ್ದಾರೆ. But even the brother and brother, they don't go along with each other. ಆದ್ರೆ ಸಹೋದರ ಸಹೋದರಿ ಬೇರೆ ಇಬ್ಬರು ಸಹೋದರರು ಒಂದೇ ರೀತಿ ಹೋಗಲ್ಲ. In all the serials they will show some woman is good but some woman is not good. ಕೆಲ ಹೆಂಗಸರು ಒಳ್ಳೆಯವರು, ಕೆಲ ಹೆಂಗಸರು ಕೆಟ್ಟವರು ತೋರಿಸ್ತಾರೆ. They will try to project how to try to kill or poison or spoil the name of the other person that is in our own family. ಅವ್ರ ಕುಟುಂಬ ಇರುವಂತ ಆ ವ್ಯಕ್ತಿಯನ್ನು ಹೆಂಗ್ ಸಾಯಿಸಬೇಕು ಅವರ ಕುರಿತಾಗಿ ತಪ್ಪಾಗಿ ತೋರಿಸ್ಕೊಡ್ತಾರೆ. They will project how to have the deceitful relationships or unhealthy relationships in the family. ಕುಟುಂಬದಲ್ಲಿ ಆರೋಗ್ಯ ಅಲ್ಲವಂತ ಒಂದು ಸಂಬಂಧಗಳನ್ನ ಅದೇ ತಾಯಿ ಅನೈತಿಕ ಸಂಬಂಧಗಳನ್ನ ತೋರಿಸ್ಕೊಡ್ತಾರೆ. And many times I see the families are sitting very close to the television and very interestingly spending time in watching all these nonsense things. ನಾನು ನೋಡಿದ್ದೀನಿ, ಕುಟುಂಬಗಳು ಒಂದಾಗಿ ಇಟ್ಕೊಂಡು ಆಸಕ್ತಿಯಿಂದ ಆ ಒಂದು ಸರಿಯಾದ ಕಾರ್ಯಗಳನ್ನ ಟಿವಿ ನೋಡ್ತಾ ಇರ್ತಾರೆ. Many times young boys and girls, they want to act how they see what is projected in those serials and the television. ಆ ಟಿವಿ ಸೀರಿಯಲ್ ಅಲ್ಲಿ ತೋರಿಸುವಂತ ಕಾರ್ಯಗಳನ್ನ ಅದೇ ರೀತಿಯಾಗಿ ಇರ್ಬೇಕಂತ ಯುವರಸ ಮಕ್ಕಳು ಸಹ ಅದರಿಂದ ಪ್ರೇರಿತರಾಗ್ತಾರೆ. And when they are growing, they think that I am that particular character. ಅವರು ಬೆಳೀತಾ ಆ ರೀತಿಯಾಗಿ ಇರ್ಬೇಕು, ಆ ರೀತಿಯಾಗಿ ಇದೀನಿ ಅಂತ ಅನ್ಕೊಂತಾರೆ. What are the impressions? What are the influences? What are the impacts that we are having? ಎಂತ ಒಂದು ಪ್ರಭಾವ ಬೀರ್ತಾ ಇದೆ ನಮ್ಮ ಮೇಲೆ, ನಾವು ಯಾವ ರೀತಿಯಾಗಿ ಆ ಒಂದು ಪ್ರೇರಣೆ ಹೊಂದ್ತಾ ಇದ್ದೇವೆ? Is it not that the people have turned away from God? ಇದೆಲ್ಲ ನೋಡ್ಬೇಕಾದ್ರೆ ಜನಗಳು ದೇವರಿಂದ ದೂರವಾಗಿಲ್ವಾ? I remember olden days when I was growing as a young boy. ನಾನು ಚಿಕ್ಕವನಾಗಿ ಬೆಳೀತಾ ಇದ್ದಾಗ, ಯವನಸಾಗಿ ಬೆಳೀತಾ ಇದ್ದಾಗ ನಾನು ನೆನೆಸ್ಕೊಳ್ತೇನೆ. I am born and brought up in a pastor's family, and that to Nazarene pastor's family. ನಾನು ನಾಜರೀನ್ ಪಾಸ್ಟರ್ ಫ್ಯಾಮಿಲಿ ಹುಟ್ಟಿ ಬೆಳೆದವನು. We had no television. ನನ್ಗೆ ಯಾವ ಟೆಲಿವಿಷನ್ ಇಲ್ಲ, ನಮ್ಗೆ We had no watch ಯಾವ ವಾಚ್ ಇರ್ಲಿಲ್ಲ. because we were very poor. ನಮ್ಗೆ ತುಂಬಾ ನಾವು ಬಡವರಾಗಿದ್ವಿ. But then our house, there was in the drawing room there used to be one table, ನನ್ನ ಡ್ರಾಯಿಂಗ್ ರೂಮ್ ಅಲ್ಲಿ ಒಂದು ಟೇಬಲ್ ಇತ್ತು. and on that table everybody's Bible was there. ಎಲ್ಲರೂ ಸತ್ಯವೇದ ಇತ್ತು ಅದ್ರ ಮೇಲೆ. And the songs books were there. ಆಡಿಯೋ ಪುಸ್ತಕ ಇರ್ತಾ ಇತ್ತು. And some of the musical instruments were there in that room. ಆ ಇನ್ಸ್ಟ್ರೂಮೆಂಟ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತಾ ಇತ್ತು. And that time no mobiles, no television, nothing to do. So whenever we feel, we used to pick up the instruments, or we used to pick up the Bible, we used to pick up the song book, read it or sing the song. ನಮ್ ಸಮಯ ಸಿಕ್ತಾಗ ನಾವು ಹಾಡು ಹೇಳ್ತಾ ಇದ್ವಿ, ಆ ಬೈಬಲ್ ಓದ್ತಾ ಇದ್ವಿ, ಆ ವಾದ್ಯನ ನುಡಿಸ್ತಾ ಇದ್ವಿ. In pastor's family, they don't listen to the movie songs, by the way. ಸಹಪಾಠಕರ ಒಂದು ಕುಟುಂಬಗಳಲ್ಲಿ ಆ ಒಂದು ಮ್ಯೂಸಿಕ್ ಸಾಂಗ್, ಐ ಮೀನ್ ಮೂವಿಗಳ ಛಾಯಾಚಿತ್ರದ ಹಾಡುಗಳನ್ನ ಕೇಳೋದಿಲ್ಲ. And there used to be some labels or some Bible verses on the walls and at the doors. ಆ ಬೈಬಲ್ ವರ್ಸಸ್ ಇರ್ತಾ ಇತ್ತು ಆ ಡೋರ್ ಮೇಲೆ, ಬಾಗಿಲ ಮೇಲೆ, ಕಿಟಕಿ ಮೇಲೆ. And whenever we used to enter in any Christian home, we used to feel that yes, this is a Christian home. ಯಾವ್ದ ಕ್ರೈಸ್ತರ ಮನೆಗೆ ಹೋದ್ರೆ ಹೋಗಿ ಕ್ರೈಸ್ತರ ಕುಟುಂಬ ಅಂತ ನಮ್ಗೊಂದು ಫೀಲ್ ಆಗ್ತದೆ. And that spiritual atmosphere used to be always there. ಆತ್ಮಿಕವಾದ ವಾತಾವರಣ ಅವಾಗಿತ್ತು. But when I see today, ಈ ದಿನಗಳು ನೋಡಿದ್ರೆ
all that place is taken by the big couches. ಈಗ ಆ ಒಂದು ಜಾಗಗಳು, ಆ ಎಲ್ಲ ಜಾಗಗಳು ಇವಾಗಿರುವಂತಹ ಸಾಮಾನುಗಳೇ ತುಂಬಲ್ಪಟ್ಟಿದೆ. All the places of the Bibles are taken by the big speakers ಆ ಸತ್ಯವೇದ ಇರುವಂತಹ ಜಾಗಗಳೆಲ್ಲ ದೊಡ್ಡ ಸ್ಪೀಕರ್ಗಳಿವೆ, and so many other worldly things. ಎಲ್ಲ ಲೋಕದ ಕಾರ್ಯಗಳಿವೆ. So when we enter in the Christian home, we don't feel that this is the Christian home. ಕ್ರೈಸ್ತ ಕುಟುಂಬಕ್ಕೆ ಹೋಗಬೇಕಾದ್ರೆ ಇದು ಕ್ರೈಸ್ತ ಕುಟುಂಬ ಅಂತ ನಮ್ಗೆ ಅನ್ಸೋದಿಲ್ಲ. I have no idea how the Christian home in Bangalore looks like. ಬೆಂಗಳೂರಲ್ಲಿ ಕ್ರೈಸ್ತ ಕುಟುಂಬ ಹೆಂಗಿದೆ ನನ್ಗೆ ಗೊತ್ತಿಲ್ಲ. But these are the things that are taking us away from the Lord. ಈ ಎಲ್ಲಾ ಕಾರ್ಯಗಳು ನಮ್ಮನ್ನ ದೇವರಿಂದ ದೂರ ತೆಗೆದುಕೊಂಡು ಹೋಗ್ತಾ ಇದೆ. These are the things that are not able to help us to grow in our spiritual life. ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಜೀವಿಸದಂತೆ ಬೆಳೆಯದಂತೆ ಈ ಎಲ್ಲಾ ಕಾರ್ಯಗಳು ತಡೆ ಮಾಡ್ತಾ ಇದೆ. These are also the things that are not helping the young generation to grow in the Lord. ಈ ಎಲ್ಲಾ ಕಾರ್ಯಗಳು ಸಹ ಯವನಸ್ಥ ಮಕ್ಕಳು ಆ ಒಂದು ಆತ್ಮಿಕ ಜೀವಿತದಲ್ಲಿ ಬೆಳೆಯದಂತೆ ತಡೆ ಮಾಡ್ತಾ ಇದೆ. Today the young children, without giving mobiles, they don't open their mouths for eating food. ಮಕ್ಕಳಿಗೆ ಮೊಬೈಲ್ ಕೊಡದೇ ಇದ್ರೆ ಬಾಯ ತೆಗೆಲ್ಲ ಊಟ ಮಾಡ್ಕೊಂಡು You beat or do anything, they will not eat food. ನೀವು ಎಷ್ಟೇ ಹೊಡೆದ್ರು ಸಹ ಊಟ ಮಾಡಲ್ಲ. They cannot live without mobiles. ಮೊಬೈಲ್ ಇದ್ರೆ ಆ ಮಕ್ಕಳಿಗೆ ಇರಕ್ ಆಗ್ತಾ ಇಲ್ಲ. And all sorts of reels and videos are there, and the cartoon videos are there. ಆ ಒಂದು ಕಾರ್ಟೂನ್ಸ್ಗಳು ರೀಲ್ಸ್ಗಳು ಎಲ್ಲ ಇದೆ ಅದ. And from those things there is a lots and lots of worldly things impact on their mind. ಆ ಒಂದು ಲೋಕದ ಕಾರ್ಯಗಳು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇದೆ. Those reels are teaching them how to cheat, ಆ ರೀಲ್ಸ್ಗಳು ಯಾವ ತರ ಮೋಸ ಮಾಡಬೇಕು ಅಂತ how to ಕಲ್ತ್ಕೊಳ್ತಾರೆ, tell lie, ಯಾವ ತರ ಸುಳ್ಳು ಹೇಳ್ಬೇಕಂತ how ಹೇಳ್ಕೊಡ್ತಾರೆ, to hide things from parents, ಯಾವ ತರ ಬೆಚ್ಚಿಕೋಬೇಕು ಅಂತ ತೋರಿಸ್ತದೆ, how to deceive people, ಯಾವ ತರ ವಂಚನೆ ಮಾಡಬೇಕು ಜನಗಳನ್ನ ತೋರಿಸ್ಕೊಡ್ತಾರೆ, how to break the locks of the mobiles, how to break the locks of the mobiles. ಇದು ಯಾವ ತರ ಮೊಬೈಲ್ ನ ಆಪರೇಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತದೆ. They are doing all these things. ಈ ಎಲ್ಲಾ ಕಾರ್ಯಗಳನ್ನ ಮಾಡ್ತಾರ ಮಕ್ಕಳು. And it's an alarming thing for the parents today, for the young children. It's an alarming thing for the parents. ತಂದೆ ತಾಯಿಗಳಿಗೆ ಬಹಳ ಎಚ್ಚರಿಕೆ ಕೊಡುವಂತ ಒಂದು ಕಾರ್ಯವಾಗಿ ಈ ಕಾರ್ಯಗಳು ನಡೀತಾರೆ. We need to grow a generation in the Lord. ನಾವು ನಮ್ಮ ಸಂತತಿಯನ್ನ ಯೇಸು ಕ್ರಿಸ್ತನಲ್ಲಿ ಬೆಳೆಸಬೇಕು. And in order to do that, first we need to turn back to God, or we need to be the Lord. ಅದನ್ನ ಮಾಡೋದಕ್ಕೋಸ್ಕರ ನಾವು ದೇವರ ಕಡೆ ತಿರುಗಬೇಕು ಅಥವಾ ದೇವರಲ್ಲಿ ಇರಬೇಕು. And this is one of the important message that we hear from Jeremiah for us. ಇದು ಒಂದು ಮುಖ್ಯವಾದ ಒಂದು ಪಾಠ ನಾವು ಯೆರೆಮೀಯನ ಈ ಒಂದು ಅಧ್ಯಾಯದ ಕಲಿಯುವಂತದ್ದು. Second important thing Jeremiah is talking here is in the verse 7, second part. 7ನೇ ಅಧ್ಯಾಯ 2ನೇ ಭಾಗದಲ್ಲಿ ನೋಡ್ತೇವೆ. If you see the second part of the verse 7, 7ನೇ ಅಧ್ಯಾಯದ 2ನೇ ಭಾಗ it says, ನನ್ನ ಜನರಾದರೂ ಯೆಹೋವನ ನಿಯಮವನ್ನು ತಿಳಿಯರು. Yes, it says that my people do not know the requirements of the Lord. ನನ್ನ ಜನರಾದರೂ ಯೆಹೋವನ ನಿಯಮವನ್ನು ತಿಳಿಯರು. Verse 8 it says, how can you say we are wise? ಈಗ ನಾವು ಜ್ಞಾನಿಗಳು ಯೆಹೋವನ ಧರ್ಮಶಾಸ್ತ್ರ ನಮ್ಮಲ್ಲಿದೆ For we have the law of the Lord. ಎಂದು ನೀವು ಅಂದುಕೊಳ್ಳುವುದು ಹೇಗೆ? When actually the lying pen of the scribes has handled it falsely. ಶಾಸ್ತ್ರಿಗಳ ಸುಳ್ಳು ಲೇಖನಿಯು ಅದನ್ನು ಸುಳ್ಳನ್ನಾಗಿ ಮಾಡಿದೆ. And further it says in verse 9, second part says they have rejected the word of the Lord. ಈಗೋ ಯೆಹೋವನ ಮಾತನ್ನು ನಿರಾಕರಿಸಿದರು. The second thing Lord is trying to say to Jeremiah, ಯೆರೆಮೀಯ ಹೇಳಿದಂತ ಎರಡನೇ ಕಾರ್ಯ, my people have turned away from me. ನನ್ನಿಂದ ದೂರ ಹೋಗಿದ ನನ್ನ ಜನಗಳು. And the second thing is my people have forgotten the word. ಎರಡನೇದಾಗಿ ನನ್ನ ಜನರು ವಾಕ್ಯವನ್ನ ಮರೆತುಬಿಟ್ಟಿದ್ದಾರೆ, ದೇವರ ವಾಕ್ಯವನ್ನ ಮರೆತಿದ್ದಾರೆ. After 2000 years, 2000 ವರ್ಷಗಳ ನಂತರ it is still very interesting that Bible is the best selling book in the world. ಲೋಕದಲ್ಲಿಯೇ ಸತ್ಯವೇದವೇ ಬೆಸ್ಟ್ ಸೆಲ್ಲಿಂಗ್, ಅಂದ್ರೆ ಅದೇ ಉತ್ತಮವಾದ ಒಂದು ಬುಕ್ ಆಗಿ ಪುಸ್ತಕವಾಗಿ ಮಾರಾಟ ಆಗ್ತಾ ಇದೆ ಲೋಕದಲ್ಲಿ. When we think about the printing copies of the Bible, they are more than 70% of the other religious books. ಬೇರೆ ಧರ್ಮಗಳಿಗಿಂತಲೂ 70% ಅಧಿಕವಾಗಿ ನಮ್ಮ ಸತ್ಯವೇದ ಪ್ರಿಂಟ್ ಆಗ್ತದೆ. If Bible is that much printed book in the world, why its impact is not found in the lives of the people today? ಅಷ್ಟು ಹೆಚ್ಚಾಗಿ ಅದು ಪ್ರಿಂಟ್ ಆದ್ರೆ ಯಾಕೆ ಈ ಸತ್ಯವೇದ ವಾಕ್ಯಗಳು ಜನಗಳ ಜೀವಿತದಲ್ಲಿ ಪ್ರಭಾವ ಬೀಳ್ತಾ ಇಲ್ಲ? How could the impact of this Bible could not keep the moral standards of the world or of our society today? ನಮ್ಮ ಸಮಾಜದಲ್ಲಿ ಲೋಕದಲ್ಲಾಗಿ ಆ ನೈತಿಕವಾದಂತಹ ಒಂದು ಮಟ್ಟವನ್ನ ಯಾಕೆ ಈ ಒಂದು ಪುಸ್ತಕ ಪ್ರಭಾವ ಬೀರಿ ಸರಿ ಮಾಡ್ತಾ ಇಲ್ಲ? And the reason is people have forgotten the word of the Lord.
ಕಾರಣ ಏನಂದ್ರೆ ಜನರು ದೇವರ ವಾಕ್ಯವನ್ನ ಮರೆತಿದ್ದಾರೆ. Because it's not that keeping Bible in my house. ನಾವು ಮನೆಯಲ್ಲಿ ಸತ್ಯವೇದ ಇಟ್ಕೊಳ್ಳಲ್ಲ. It is also not keeping Bible on my bed when I am sleeping. ನಾನು ಬೆಡ್ ಮೇಲೆ ನಾವು ಮಲ್ಕೋಬೇಕಾದ್ರೆ ಸತ್ಯವೇದ ಇಟ್ಕೊಳ್ಳಲ್ಲ. It is also not only reading and going through and finishing somehow the Bible, reading of the Bible. ನಾನು ಸತ್ಯವೇದ ಓದಬೇಕು ಅಂತ ಓದ್ಕೊಂಡು ಹೋಗೋದಲ್ಲ. But it is more than reading and more than just keeping it with us. ನಾವು ಓದೋದು ಮಾತ್ರವಲ್ಲ, ಅದನ್ನ ಜೊತೆ ಇಟ್ಕೊಳ್ಳೋದು ಮಾತ್ರ ಅಲ್ಲ. It is that practicing the word of the Lord in everyday life. ನಾವು ಪ್ರತಿದಿನದ ಜೀವಿತದಲ್ಲಿ ನಾವು ಈ ಒಂದು ಸತ್ಯವೇದವನ್ನು ಅಭ್ಯಾಸಿಸಿ ಅದರಂತೆ ನಡಿಬೇಕು. It is not only going through the Bible, but allowing Bible to go through my life every day. ನಾವು ಸತ್ಯವೇದವನ್ನು ಓದೋದು ಮಾತ್ರ ತಿರುಗಿಸಿ ನೋಡೋದಲ್ಲ, ಆ ಒಂದು ವಾಕ್ಯಗಳು ನನ್ನ ಒಂದು ಜೀವಿತದ ಒಳಗಡೆ ಹೋಗಿ ಅದು ಕಾರ್ಯ ಮಾಡಬೇಕು ಪ್ರತಿದಿನ. It is exactly doing what the Lord is saying to me every day in His scriptures. ಆತನ ಒಂದು ವಾಕ್ಯಗಳಲ್ಲಿ ದೇವರು ಪ್ರತಿದಿನ ನೊಂದಿಗೆ ಮಾತನಾಡುವುದನ್ನ ಆ ರೀತಿಯಾಗಿ ನಡೆಯೋದಕ್ಕೆ ಒಪ್ಪಿಸಿಕೊಳ್ಳುವಂತ ನಡೆಯುವಂತದ್ದು. Many times I hear young people saying, "Sir, Bible was written 2000 years back." ಯವನಸ್ಥರು ಹೇಳ್ತಾರೆ, ಸರ್ 2000 ವರ್ಷಕ್ಕೆ ಮುಂಚೆ ಬರ್ತಿದ್ದು ಸತ್ಯವೇದ. We are in the postmodern world today. ನಾವೀಗ ಮಾಡರ್ನ್ ಇದಲ್ಲಿದ್ದೀವಿ. The world is changed totally. ಲೋಕನೇ ಬದಲಾಗಿದೆ. Those days there were no gadgets and no mobiles and no AI and all those things. ಆ ದಿನಗಳಲ್ಲಿ ಆ ಒಂದು ತಾಂತ್ರಿಕತೆ ಇರಲಿಲ್ಲ. Many times they say, "How can the Bible be applicable in today's context?" ಈ ಒಂದು ಕಾಲಗಳಲ್ಲಿ ಯಾವ ರೀತಿಯಾಗಿ ನಮ್ಮ ಸತ್ಯವೇದ ಅನ್ವಯವಾಗುತ್ತೆ ಅಂತ ಹೇಳ್ತಾರೆ. Bible is the book that is applicable and impactful for the whole generations of the humanity. ಯಾರೇ ಬಂದ್ರು ಎಂತ ಸಂತತಿಯವರಾದ್ರೂ ಸಹ ಎಂತ ಒಂದು ಕಾಲದಲ್ಲಿ ನಾವು ಜೀವಿಸ್ತಾ ಇದ್ರು ಸಹ ಸತ್ಯವೇದ ವಾಕ್ಯಗಳು ಅದು ಪ್ರಭಾವ ಬೀರುವಂತ ವಾಕ್ಯಗಳೇ ಆಗಿವೆ. It is never outdated and it is never obsolete. ಅದು ಔಟ್ಡೇಟೆಡ್ ಅಂತ ನಾವು ಹೇಳಕ್ಕಾಗಲ್ಲ. ಅದು ಯಾವಾಗೂ ಇರುವಂತದ್ದು, ಎಲ್ಲರ ಮೇಲೆ ಪ್ರಭಾವ ಬೀರುವಂತ. It is the manual of the Christian life. ಕ್ರೈಸ್ತ ಜೀವಿತಕ್ಕೆ ಅದು ಕೈಪಿಡಿಯಾಗಿದೆ. Every day, if every person reads it, God guides his step according to it. ಪ್ರತಿದಿನ ವಾಕ್ಯವನ್ನ ಓದುವುದಾದ್ರೆ ನಾವು ಆ ವಾಕ್ಯದ ರೀತಿಯಾಗಿ ದೇವರು ನಮ್ಮನ್ನ ಹೆಜ್ಜೆ ನಡೆಸುವ ಆತನಾಗಿದ್ದಾನೆ. Many times we try to find solutions with the people and with the worldly things. ನಾವು ಲೋಕದ ಕಾರ್ಯಗಳಲ್ಲಿ, ಲೋಕದ ವಸ್ತುಗಳಲ್ಲಿ, ಜನಗಳಲ್ಲಿ ನಮ್ಮ ಒಂದು ಪರಿಹಾರವನ್ನು ಹುಡುಕಿಕೊಳ್ತೇವೆ ಸಮಸ್ಯೆಗೆ. But if we go to the Bible will definitely give answers to all our problems and all our difficulties and for everything. ಸತ್ಯವೇದಕ್ಕೆ ನಾವು ಹೋಗುವುದಾದ್ರೆ ಅದು ನಮ್ಮೆಲ್ಲ ಸಮಸ್ಯೆಗಳನ್ನು ತೀರಿಸ್ತದೆ, ಎಲ್ಲ ಕಷ್ಟಗಳನ್ನು ತೀರಿಸೋದಕ್ಕೆ ಮಾರ್ಗ ತೋರಿಸ್ಕೊಡ್ತದೆ. So that's why going through the Bible and allowing Bible to go through our lives is very important. ಸತ್ಯವೇದವನ್ನು ಓದಬೇಕು, ಸತ್ಯವೇದ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ನಾವು ಒಪ್ಪಿಸಿಕೊಡ್ಬೇಕು. No matter which language you are reading it or who is reading it. ಯಾವ ಒಂದು ಭಾಷೆಯಲ್ಲಿ ಓದ್ತಿರೋ, ಯಾರು ಓದ್ತಾ ಇದ್ರು ಅದೆಲ್ಲ ಮುಖ್ಯವಾದದ್ದು. But Bible has definitely a step to guide for every person. ಪ್ರತಿಯೊಬ್ಬರಿಗೂ ಆ ಸತ್ಯವೇದವು ಮಾರ್ಗದರ್ಶನ ಕೊಡುವಂತದ್ದಾಗಿದೆ. Many times when we read Bible, when we think about Bible, we are like Sadducees and Pharisees and the scribes. ನಾವು ಸತ್ಯವೇದ ಓದಬೇಕಾದ್ರೆ ನಾವು ಅನೇಕ ವೇಳೆ ಸದುಕಾಯರು, ಪರಿಸಾಯರು, ಶಾಸ್ತ್ರಿಗಳಾಗಿ ಇರ್ತೇವೆ. Many times I hear people saying, "I have read Bible 5 times, I have read Bible 7 times." ನಾನು ಕೇಳಿದ್ದೀನಿ ಅನೇಕ ಹೇಳ್ತಾರೆ, ನಾನು 5 ಸತಿ ಹೋಗಿದ್ದೀನಿ, 7 ಸತಿ ಹೋಗಿದ್ದೀನಿ ಸತ್ಯವೇದವನ್ನ ಅಂತ. We might be able to quote the scriptures or verses from the Bible by heart. ನಾವು ಸತ್ಯವೇದವನ್ನ ಕಂಠಪಾಠ ಮಾಡಿಕೊಂಡು ವಾಕ್ಯಗಳನ್ನ ಹೇಳ್ಬೋದು. But it is something like Sadducees and Pharisees. ಅದು ಸದುಕಾಯರು, ಪರಿಸಾಯರಾಗಿರುತ್ತದೆ. They were very well known. They knew the Bible very well. ಅವರಿಗೆ ಸತ್ಯ ಚೆನ್ನಾಗಿ ಗೊತ್ತಿತ್ತು, ವಾಕ್ಯಗಳು ಚೆನ್ನಾಗಿ ಗೊತ್ತಿತ್ತು, but they never put it in practice. ಆದರೆ ಅವರು ಅದನ್ನ ಅಭ್ಯಾಸಿಸಲಿಲ್ಲ. And that's why here when Jeremiah is saying, he is saying that my people have forgotten my word. ಅದಕ್ಕೆ ದೇವರು ಹೇಳ್ತಾನೆ, ನನ್ನ ಒಂದು ಧರ್ಮಶಾಸ್ತ್ರವನ್ನ ಅವರು ಮರೆತಿದ್ದಾರೆ. And don't they know that this is the requirement for them? ಅವ್ರು ಗೊತ್ತಿಲ್ವಾ ಇದನ್ನೇ ದೇವರು ಕೇಳ್ತಾ ಇದ್ದಾನೆ ಅವರಿಂದ ಅಂತ. And in verse he is saying that how can you say that you are wise when you have forgotten the word of the Lord? ನೀವು ಯಾವ ರೀತಿ ಹೇಳ್ತೀರಾ ನಾವು ಜ್ಞಾನಿಗಳು ಎಂದು, ಅದು ಧರ್ಮಶಾಸ್ತ್ರವೇ ನಿಮ್ಮಲ್ಲಿ ಇಲ್ವಲ್ಲ? Because the person who gives wisdom is only the Lord. ಆಮೆನ್. ಯಾರು ನಮಗೆ ಜ್ಞಾನ ಕೊಡುವಾತನಾಗಿದ್ದಾನೆ ದೇವರೇ ಆಗಿದ್ದಾನೆ, ದೇವರ ವಾಕ್ಯವೇ ಆಗಿದೆ. Wisdom comes from the Lord. ಜ್ಞಾನ ಬರುವಂತ ದೇವರಿಂದಲೇ. And in order to receive that, the reading of the scripture and following the Bible is a very important thing. ಆ ಒಂದು ಜ್ಞಾನ ಬರ್ಬೇಕಂದ್ರೆ ದೇವರ ವಾಕ್ಯವೇ ನಮ್ಗೆ ಜ್ಞಾನ ಕೊಡಕ್ಕಾಗೋದು. ದೇವರ ವಾಕ್ಯವನ್ನೇ ನಾವು ಒಪ್ಪಿಸ್ಕೊಡ್ಬೇಕಾದ್ರೆ ನಮ್ಮನ್ನ ನಡೆಸುವಂತದ್ದಾಗಿದೆ. Because when we practice the word of the Lord, it changes our heart. ದೇವರ ವಾಕ್ಯವನ್ನು ಅಭ್ಯಾಸಿಸಬೇಕಾದ್ರೆ ನಮ್ಮ ಒಂದು ಹೃದಯವನ್ನು ಅದು ಬದಲಾಯಿಸುವಂತದ್ದು. And when the heart is changed, the whole personality is changed. ನಮ್ಮ ಹೃದಯ ಬದಲಾದರೆ ನಮ್ಮ ಸಂಪೂರ್ಣ ಒಂದು ವ್ಯಕ್ತಿತ್ವವೇ ಬದಲಾಗ್ತದೆ. When the heart is changed, your behavior is changed.
ನಿಮ್ಮ ಒಂದು ಹೃದಯವನ್ನು ಬದಲಾಯಿಸ್ತದೆ, ನಮ್ಮ ಒಂದು ವರ್ತನೆಗಳ ಒಂದು ಸ್ವಭಾವವನ್ನು ಬದಲಾಯಿಸ್ತದೆ. When heart is changed, the thinking is changed. ನಮ್ಮ ಬದಲಾದ್ರೆ ಹೃದಯ ಬದಲಾದ್ರೆ ನಮ್ಮ ಒಂದು ಆಲೋಚನೆ ಬದಲಾಗ್ತದೆ. And Bible has all the powers to change or transform the lives of the people. ಸತ್ಯವೇದಕ್ಕೆ ಶಕ್ತಿ ಉಂಟು ನಮ್ಮ ಜೀವಿತಗಳನ್ನ ಬದಲಾಯಿಸುವುದಕ್ಕೆ. This morning, perhaps this is the message for all of us, that have my people forgotten my word. ದೇವರು ಹೇಳುವಂತ ಒಂದು ಸಂದೇಶ ಈ ದಿನ ನಮ್ಗೆ ಇರಬಹುದು. ನನ್ನ ಜನರು ನನ್ನ ವಾಕ್ಯವನ್ನು ಮರ್ತಿದ್ದಾರೆ. Making Bible as a reading or part of our daily life is a very important thing. ಸತ್ಯವೇದ ನಮ್ಮ ಜೀವಿತದ ಒಂದು ಭಾಗವಾಗಿ ಪ್ರತಿದಿನ ಮಾಡಿಕೊಳ್ಳುವಂತದ್ದು ಬಹಳ ಮುಖ್ಯ. Because unless and until we do that in our families, our children are not going to understand the law of the Lord. ನಮ್ಮ ಕುಟುಂಬದ ನಾವು ಮಾಡದೇ ಇರುವುದಾದರೆ ದೇವರ ನ್ಯಾಯ ಪ್ರಮಾಣವನ್ನು ನಮ್ಮ ಮಕ್ಕಳು ಕಲಿಯೋದಿಲ್ಲ, ತಿಳ್ಕೊಳ್ಳೋದಿಲ್ಲ. When the Israelites, they were during the exilic period and they were in the captivity, ಅವರು ಇಸ್ರೇಲ್ ಜನಗಳು ಆ ಸೆರೆಯಲ್ಲಿದ್ದಾಗ they kept the law of the Lord alive by oral transmission. ಆಗ ಅವರು ಬಾಯಿ ಮಾತಿನಿಂದಲೇ ಆ ಒಂದು ನ್ಯಾಯ ಪ್ರಮಾಣವನ್ನು ಹೊಂದಿದವರಾಗಿದ್ರು. They did not have Bible in written format. ಅದು ಬರೆದಂತ ಒಂದು ಸತ್ಯವೇದವಾಗಿ ಅವರು ಇರಲಿಲ್ಲ. But from the time their child started speaking, they used to by heart and teach. And they used to teach their children to by heart the law of the ಮಗು Lord. ಮಾತಾಡಿ ಪ್ರಾರಂಭ ಮಾಡಿದಾಗಿಂದಲೇ ದೇವರ ವಾಕ್ಯ ಕಲಿಸಕ್ಕೆ ಅವರು ಪ್ರಾರಂಭಿಸ್ತಾ ಇದ್ರು, ಕಂಠಪಾಠ ಮಾಡಿಸ್ತಾ ಇದ್ರು, ಹೇಳ್ಕೊಡ್ತಾ ಇದ್ರು. And that is required in our families today for our children and for our youth. ಅದು ಈಗಲೂ ಸಹ ನಮ್ಮ ಕುಟುಂಬಗಳ ನಮ್ಮ ಮಕ್ಕಳಿಗಾಗಿ ನಾವು ಮಾಡಬೇಕಾಗಿದೆ. Because unless and until that happens in our lives and in our families, we are not going to become the true disciples of Jesus. ಅದು ನಮ್ಮ ಜೀವಿತದಲ್ಲಿ ಆಗದೇ ಇರುವುದಾದ್ರೆ, ನಮ್ಮ ಕುಟುಂಬಗಳು ಆಗದೇ ಇದ್ರೆ ನಾವು ನಿಜವಾದ ಶಿಷ್ಯರಾಗಿ ಮಾರ್ಪಡೋದಿಲ್ಲ. Church of the Nazarene theme is making Christ-like disciples in the nation. ನಮ್ಮ ನಾಜಿನ್ ಸಭೆಯ ಒಂದು ಮುಖ್ಯ ಅಂಶವೇ ಈ ಲೋಕದಲ್ಲಿಯೇ ಎಲ್ಲರನ್ನ ಶಿಷ್ಯತ್ವವಾಗಿ ಮಾಡುವ, ಕ್ರಿಸ್ತನಿಗೆ ಶಿಷ್ಯರಾಗಿ ಮಾಡುವಂತದ್ದು. And if we want to be the true disciples of Jesus, studying the word of the Lord every day, meditating on it is a very important thing. ನೀವು ಯೇಸು ಕ್ರಿಸ್ತನ ನಿಜ ಶಿಷ್ಯರಾಗಬೇಕಾದ್ರೆ ನೀವು ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯ ಧ್ಯಾನ ಮಾಡಿ. Third thing Jeremiah is talking here, ಮೂರನೇ ಕಾರ್ಯ ಯೆರೆಮೀಯನು ಮಾತಾಡಿದ್ರು, that is directly found in verse 20. ವಚನ 20ರಲ್ಲಿ ಅದನ್ನ ನೋಡ್ತೇವೆ. Verse 20 says the harvest is past. ಸುಗ್ಗಿ ತಿರಿಯಿತು, The summer has ended. ಅನಿನ ಕಾಲ ಮುಗಿಯಿತು, And we are not saved. ನಮಗೆ ಉದ್ಧಾರವೇ ಆಗಲಿಲ್ಲ. My people are not saved. ನನ್ನ ಜನಗಳು ಉದ್ಧಾರವಾಗಲಿಲ್ಲ, ರಕ್ಷಣೆ ಹೊಂದಲಿಲ್ಲ. The harvest and summer, there were two different seasons. ಆ ಒಂದು ಸುಗ್ಗಿ ಕಾಲ ಮತ್ತೆ ಹಣ್ಣಿನ ಕಾಲ ಎರಡು ಬೇರೆ ಬೇರೆ ಆದದ್ದು. And when there is a summer, there was a time to gather the grains. ಆ ಒಂದು ಸುಗ್ಗಿ ಕಾಲದಲ್ಲಿ ಸುಗ್ಗಿಯನ್ನ ಒಂದು ಧಾನ್ಯವನ್ನು ತೆಗೆದುಕೊಳ್ಳುವಂತ And ಸಮಯ. later on, there was a time to gather the fruits. ಅದ ನಂತರ ನಾವು ನೋಡ್ತೇವೆ ಒಂದು ಸಮಯ ಉಂಟು, ಅದು ಹಣ್ಣನ್ನ ತೆಗೆದುಕೊಳ್ಳುವಂತ. And in case any one of these seasons are a failure, then next was supposed to be usually another season was supposed to be the good season or season of success. ಇವೆರಡೂ ಇಲ್ಲ ಅಂದ್ರೆ ಅದು ಉದ್ಧಾರವಾಗುವಂತ ಒಂದು ಕಾಲವಾಗಿ ಇರ್ತಾ ಇತ್ತು. But in case both the seasons were failure, then there was a famine or there was a scarcity in the communities for food. ಅದಿಲ್ಲ ಅಂದ್ರೆ ಎರಡು ಕಾಲಗಳು ಇಲ್ಲ ಅಂದ್ರೆ ಒಂದು ಬರಗಾಲ ಬಂದು ಆ ತರ ಕಾಲ ಬರ್ಬೇಕಾದ್ರೆ ಅಲ್ಲಿ ಊಟ ಇಡ್ತಾ ಇಲ್ಲ ಜನಗಳಿಗೆ. I have really no idea about the farming because I have never been a farmer or not been to understand or see how that procedure goes. ನನಗೆ ವ್ಯವಸಾಯ ಕುರಿತಾಗಿ ಗೊತ್ತಿಲ್ಲ, ರೈತರು ಏನ್ ಮಾಡ್ತಾರೆ ನನಗೆ ನಾನು ಯಾವತ್ತೂ ಮಾಡಿಲ್ಲ. But I see that there is a specific time after the plowing or after the fruits have come up, there is a specific time or very urgent time when the crops are dried. It needs to be gathered as soon as possible. ಅದು ಒಂದು ಸಮಯ ಇರ್ತದೆ, ಅದು ಬೆಳೆದು ಹಣ್ಣಾಗಿ ಇನ್ನೇನು ಅದು ಇದಾಗ್ಬಿಡುತ್ತೆ, ಕೆಟ್ಟೋಗುತ್ತೆ ಅಥವಾ ಅದು ಗೊತ್ತೋಗುತ್ತೆ ಅಥವಾ ಅದು ಒಟ್ಟೋಗ್ಬಿಡುತ್ತೆ ಅಂತ ಸಮಯದ ತೆಗಿಬೇಕು, ಆ ಒಂದು ಕಾಲ ಇರ್ತದೆ. And if it is not gathered within that short period of time, there is a heavy chance that the beans or those fruits will fall and they will get rotten. ಆ ಸಮಯ ತೆಗೆದೇ ಇದ್ರೆ ಅದು ನಾಶವಾಗ್ತದೆ. And then there is no meaning of having that harvest. ಆ ಒಂದು ಸುಗ್ಗಿ ಕಾಲಕ್ಕೆ ಯಾವ ಒಂದು ಅರ್ಥ ಇರೋದಿಲ್ಲ. So it is similar to this thing that Lord is saying to the people that even the harvest, there is a time for the harvest, but still my people are not saved.
ಅಲ್ಲಿ ಒಂದು ಸುಗ್ಗಿಕಾಲಕ್ಕೆ ಅದೇ ಧಾನ್ಯವನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಕಾಲ ಇದೆ, ಸುಗ್ಗಿಕಾಲವಾಗಿ. ಅದು ನಮ್ಮ ಜನಗಳಿಗೆ, ನನ್ನ ಜನರಿಗೆ ಆ ಒಂದು ರಕ್ಷಣೆ ಹೊಂದೋದಕ್ಕೆ ಕಾಲ ಬಂದಿಲ್ಲ ಇನ್ನು. We are living in a time where we are very uncertain when the Lord will come, but He will come very soon. ದೇವರು ಯಾವ ಬರ್ತಾನೆ ಅಂತ ಗೊತ್ತಿಲ್ಲದೆ ಇರೋ ಒಂದು ಸಮಯದಲ್ಲಿ ಬಹಳ ಬೇಗ ಬರುವಂತ ಒಂದು ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. When Jesus came first time, He came for the whole of humanity. ಯೇಸು ಕ್ರಿಸ್ತನು ಮೊದಲ ಸಾರಿ ಬಂದಾಗ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಬಂದು, But second time when He is going to come only for the people, those who are saved and those who know Him. ಎರಡನೇ ಸಾರಿ ಬರ್ಬೇಕಾದ್ರೆ ಯಾರೆಲ್ಲ ಯೇಸು ಕ್ರಿಸ್ತನ ನಾಮದ ರಕ್ಷಣೆ ಹೊಂದಿದ್ದಾರೋ, ಆತನ ಬಡವರಾಗಿದ್ದಾರೋ ಅವರಿಗೋಸ್ಕರವಾಗಿ All the signs of His coming are completed and He is on His way. ಆತನು ಬರುವಂತ ಎಲ್ಲಾ ಸೂಚನೆಗಳು ಅದು ನೆರವೇರಿದೆ. ಆತನು ಬರೋದು ಬಹಳ ಹತ್ತಿರವಾಗಿದೆ. And it's a high time for every person to be saved. ನಾವೆಲ್ಲರೂ ಸಹ ರಕ್ಷಣೆ ಹೊಂದಬೇಕೆಂಬ ಒಂದು ಕಾಲದಲ್ಲಿ ಇದ್ದೇವೆ. Many times many people do not understand what is meant by salvation. ಅನೇಕರಿಗೆ ರಕ್ಷಣೆ ಅಂದ್ರೆ ಗೊತ್ತಾಗೋದಿಲ್ಲ. For them, if Lord is healing me, I am saved. ದೇವರು ಇಷ್ಟಪಟ್ಟರೆ ನಾನು ರಕ್ಷಣೆ ಹೊಂದ್ತೀನಿ. For them, if Lord is listening to my prayer, I am saved. ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ, ನಾನು ರಕ್ಷಣೆ ಹೊಂದಿದ್ದೀನಿ. But salvation is a free gift of the Lord, and it is by the grace of the Lord. ದೇವರ ಕೃಪೆಯಿಂದ, ದೇವರ ಒಂದು ಉಚಿತಾರ್ಥವೇ ಅದು ರಕ್ಷಣೆಯಾಗಿದೆ. And it is for every person who recognizes that I am a sinner, I have sinned against the Lord, I have gone astray from the Lord, and there is a need for me to repent and get the assurance of salvation from the Lord. ಯಾರು ನಾನು ಪಾಪಿ, ನಾನು ದೇವರ ದೂರ ಹೋಗಿದ್ದೇನೆ ಅಂತ ಅನ್ಕೊಂತಾರೋ, ನನಗೆ ಬೇಕು ಆ ರಕ್ಷಣೆ ಅನ್ಕೊಂತಾರೋ, ಅವರಿಗೆ ಆ ಒಂದು ರಕ್ಷಣೆಯನ್ನು ಕೊಡುವಂತ ದೇವನಾಗಿದ್ದಾನೆ. Here I see many of the senior citizens, senior people are sitting there. I am very sure that you all are saved by the Lord. ಅನೇಕರಿಗೆ ವಯಸ್ಸಾದವರು ಇದ್ದೀರಿ, ನಾನು ನಂಬ್ತೇನೆ ನೀವು ಯೇಸು ಕ್ರಿಸ್ತನಿಂದ But ರಕ್ಷಿಸಲ್ಪಟ್ಟಿದ್ದೀರಿ. my main focus is for today's young generation, for today's children. ಈಗಿನ ಒಂದು ಮಕ್ಕಳನ್ನ ಮತ್ತೆ ಯೌವನಸ್ಥರನ್ನ ನಾನು ನೋಡ್ತಾ ಇದ್ದೇನೆ. Where as a parent, every parent strives and does the best that my son or my daughter should study in the best college or school. ನಾವು ರಕ್ಷಿಸಲ್ಪಟ್ಟಂತ ಒಂದು ತಾಯಿಗಳು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಸ್ಕೂಲಲ್ಲಿ ಓದ್ಬೇಕಂತ ನಾವು ಆಸೆ ಪಡ್ತೀವಿ ನಮ್ಮ ಮಕ್ಕಳನ್ನ. They should get all the things they are supposed to get. ಅವ್ರಿಗೆಲ್ಲ ಸಿಗ್ಬೇಕು, ಅದೆಲ್ಲ ಸಿಗ್ಲಿ ಅಂತ ನಾವು ಆಸೆ ಪಡ್ತೀವಿ. They should get all the education and skilled education and so many talent education and all other things. ಎಲ್ಲ ಒಂದು ವಿದ್ಯಾಭ್ಯಾಸಗಳು ಅವ್ರಿಗೆ ಬೇಕು ಅಂತ ನಾವು ಆಸೆ ಪಡ್ತೀವಿ. But do you think any time that it is my primary duty that my child should be saved? ನನ್ನ ಮುಖ್ಯವಾದ ಒಂದು ಗುರಿ ಏನಾಗಿದೆ, ನನ್ನ ಮಗನೋ ಮಗಳು ರಕ್ಷಣೆ ಹೊಂದಬೇಕು ಅಂತ ಅನ್ಕೊಂಡಿದ್ದೀರಾ? What are the efforts that the parents make for their young children and for their youth, that I want to see that my son is saved or my daughter is saved? ಮಕ್ಕಳು ಮತ್ತೆ ಯೌವನಸ್ಥರಲ್ಲಿ ನಮ್ಮ ತಂದೆ ತಾಯಿಗಳು ನನ್ನ ಮಕ್ಕಳು ರಕ್ಷಣೆ ಹೊಂದಬೇಕು ಅನ್ನೋದಕ್ಕೆ ಯಾವ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ? I am so happy to see some young people and so many children were here. They are gone to Sunday school, I think. ನಾನು ಅನೇಕ ಮಕ್ಕಳು ನೋಡಿದೆ, ಅನೇಕ ಯೌವನಸ್ಥರು ನೋಡ್ತಾ ಇದ್ದೀನಿ. But in many of the churches, only parents are present and children are at home. They are watching mobiles. ತಾಯಿ ಮಾತ್ರ ಬರ್ತಾರೆ ಸಭೆಗೆ, ಚಿಕ್ಕ ಮಕ್ಕಳು ಮನೆಯಲ್ಲೇ ಮೊಬೈಲ್ ನೋಡ್ತಾ ಇರ್ತಾರೆ. Parents are very good in taking their children to the schools and all those different things. But when it comes for VBS or Sunday school, it is only a Sunday pastor. So how to do it? ನಾವು ಬೇರೆ ಕಡೆ ಮಕ್ಕಳ ಗಮನ ಕೇಳಿರ್ತಾರೆ ಅಪ್ಪ ಅಮ್ಮಂದ್ರು, ಅದೇ ಸ್ಕೂಲ್ ಚರ್ಚಿಗೆ VBS ಮಾತ್ರ ಭಾನುವಾರ ಒಂದೇ ಸಾಕಾಗ್ತದೆ ಸಿಗೋದು ಅಂತ. If your son is young, he should definitely go to the youth group. ಯೌವನಸ್ಥರಾಗಿದ್ರೆ ನಿಮ್ಮ ಮಗ ಆತನು ಯೂತ್ ಗ್ರೂಪ್ ಹೋಗ್ಬೇಕು. If your child is small, your first priority is to take that child to the Sunday school. ಮಗು ಚಿಕ್ಕದಾಗಿದ್ರೆ ಅದು ಸಂಡೇ ಸ್ಕೂಲ್ ಹೋಗುವಂತ ಒಂದು ಕರ್ತವ್ಯ ನಿಮ್ಮದಾಗಿದೆ. If as a parents we don't do this, that in now, future generation will forget the Lord. ನಾವು ಅದನ್ನ ಮಾಡದೇ ಇದ್ರೆ ಮುಂದೆ ನಮ್ಮ ಮಕ್ಕಳು ದೇವರನ್ನ ಮರೆತು ಬಿಡ್ತಾರೆ. And that's why this is a high time to be saved. ಅದಕ್ಕಾಗಿ ಇದು ರಕ್ಷಣೆ ಹೊಂದುವಂತ ಒಂದು ಸಮಯವಾಗಿದೆ. And here if you go further in verse 21, it says that the Lord 21 is warning. ನನ್ನ ಪ್ರಜೆ ಎಂಬ ಆಕೆಯ ಭಂಗದಿಂದ ನನಗೆ ಭಂಗವಾಯಿತು. The Lord is mourning for His people. ನಾನು ಜನರಿಗೋಸ್ಕರವಾಗಿ ಅಲ್ಲಿ ದೇವರು ನೋವು ಅನುಭವಿಸ್ತಾ ಇದ್ದಾನೆ, ಅಂದ್ರೆ ದುಃಖ ಪಡ್ತಾ ಇದ್ದಾನೆ. The Lord is sad for His people because they are not saved. ಅವರು ರಕ್ಷಣೆ ಹೊಂದಿಲ್ಲ ಅಂತ ದೇವರು ಅಲ್ಲಿ ದುಃಖವಿದ್ದಾನೆ. Today morning, this is a question: are you saved, or you are still asking the Lord to mourn for you are not saved? ನೀವು ರಕ್ಷಣೆ ಹೊಂದಿದ್ದೀರಾ ಅಥವಾ ದೇವರು ಇನ್ನೂ ನಿಮಗಾಗಿ ದುಃಖ ಪಡುವಂತೆ ಮಾಡ್ತಾ ಇದ್ದೀರಾ? Salvation is something that helps us to grow in the Lord and come in the process of becoming holy like Him. ಆ ಒಂದು ರಕ್ಷಣೆಯನ್ನು ದೇವರಲ್ಲಿ ಬಂದು ಆತನ ಹಾಗೆ ನಾವು ಪರಿಶುದ್ಧವಾಗುವುದಕ್ಕಾಗಿ ಹೋಗುವಂತಹ ಒಂದು ಪ್ರೋಸೆಸ್ ಆಗಿದೆ.
when we are saved and when we start walking with the Lord, we come in the process of leaving the committed sin in everyday life. ರಕ್ಷಣೆಗೆ ಬಂದ ನಂತರ ದೇವರಲ್ಲಿ ಯಾವಾಗ ನಡೆಯೋದಕ್ಕೆ ಪ್ರಾರಂಭಿಸ್ತೇವೋ ಆವಾಗ ಯಾವ್ದೆಲ್ಲ ಪಾಪಗಳು ನಾವು ಹಿಡ್ಕೊಂಡಿದ್ಯೋ ಅದನ್ನ ಬಿಟ್ಟು ದೇವರಲ್ಲಿ ಪರಿಶುದ್ಧವಾಗಿ ನಡೆಯೋದಕ್ಕೆ ಪ್ರಾರಂಭಿಸ್ತೇವೆ. And it is definitely the will of the Lord that we should be like Him. ದೇವರ ಚಿತ್ತ ನಾವು ಆತನ ಹಾಗೆ ಇರಬೇಕೆಂಬುದೇ. And that's why the Lord is groaning if you are not saved. ನಾವು ರಕ್ಷಣೆ ಮುಂದೆ ಇದ್ರೆ ದೇವರು ದುಃಖ ಪಡುವನಾಗಿದ್ದಾನೆ. If you have not accepted the Lord as your personal Savior, He is sad and He is waiting for you. ನೀವು ಆತನನ್ನ ನಿಮ್ಮ ಒಂದು ಸ್ವಂತ ರಕ್ಷಕನಾಗಿ ತೆಗೆದುಕೊಳ್ಳದೆ ಇದ್ರೆ ಆತನ ದುಃಖ ಪಡುವವನಾಗಿದ್ದಾನೆ. If your response has not been possible today, till today, it's better to achieve the salvation or receive the salvation from the ಈ Lord. ದಿನವರೆಗೂ ನೀವು ರಕ್ಷಣೆ ಹೊಂದದೇ ಇರುವುದಾದ್ರೆ ಈ ದಿನ ನಿಮಗೆ ಆ ಒಂದು ಸಮಯವಾಗಿದೆ, ನೀವು ದೇವರಿಂದ ರಕ್ಷಣೆ ಹೊಂದಿಕೊಳ್ಳಿ. Because He is going to come back and He is going to come back for His own people, for His children. ಆತನು ಬರುವಂತ ತನ್ನ ಮಕ್ಕಳಿಗೋಸ್ಕರವಾಗಿ ತನ್ನ ತಿಳಿದವರಿಗೋಸ್ಕರವಾಗಿ ಬರುವ ಆತನಾಗಿದ್ದಾನೆ. So that He can take everyone with Him, those who know Him. ಆತನನ್ನ ಬಲ್ಲವರೆಲ್ಲರೂ ತೆಗೆದುಕೊಂಡು ಹೋಗುವುದಕ್ಕಾಗಿ. So as Jeremiah, as the Lord is speaking to Jeremiah about these three things, let's ponder over these. ಯೆರೆಮೀಯನಿಗೆ ದೇವರು ಮಾತನಾಡಿದ ಈ ವಾಕ್ಯಗಳನ್ನು ನಾವು ಸಹ ಧ್ಯಾನ ಮಾಡಿಕೊಳ್ಳೋಣ. Let's introspect our life. Let us examine our lives. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ. I feel that I am too close to the Lord, but am I gone astray from the Lord? ನಾನು ದೇವರ ಹತ್ರ ಇದ್ದೇನೆ ಅನ್ಕೊಂಡು ನಾನು ದೇವರಿಂದ ದೂರವಾಗಿದ್ದೇನಾ? I'm so busy in my daily life, in my family, in my household, and all other worldly things. Don't I have time for the word of the Lord? ನಾನು ನನ್ನ ಒಂದು ಎಲ್ಲಾ ಕಾರ್ಯಗಳಲ್ಲಿ ನಾನು ಬಿಸಿ ಮಾಡ್ಕೊಂಡಿದ್ದೇನೆ, ಆ ದೇವರ ವಾಕ್ಯಕ್ಕೆ ಸಮಯ ಇಲ್ಲ ಅಂತ ಇದ್ದೀರಾ? When was that time when I opened the word of the Lord and meditated on it? ದೇವರ ವಾಕ್ಯವನ್ನು ಯಾವಾಗ ನಾನು ತೆರೆದು ಅದನ್ನ ಧ್ಯಾನ ಮಾಡಿದ್ದೇನೆ ಅಂತ ಯೋಚನೆ ಮಾಡಿ. Am I really saved? Have I assurance of the salvation and repentance of my sins, or still I am pretending to be just the member of the church? ನಾ ರಕ್ಷಣೆ ಹೊಂದಿದ್ದೇನಾ, ರಕ್ಷಣೆ ನಡೀತಾ ಇದ್ದೇನಾ, ನಾನು ಆ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟಿದ್ದೇನಾ, ಅಥವಾ ಬೇರೆ ನಾನು ಸಭೆಯಲ್ಲಿ ಬಂದು ಕೂತ್ಕೊಂಡಿದ್ದೇನಾ? Let's examine ourselves and commit our lives to the Lord. ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡು ನಾವು ಜೀವಿತ ದೇವರಿಗೆ ಒಪ್ಪಿಸಿಕೊಳ್ಳೋಣ. Because Lord wants to say that you are my people and I love you so much. ದೇವರು ಹೇಳ್ತಾ, ನೀವು ನನ್ನ ಮಕ್ಕಳು, ನನ್ನ ಜನಗಳು, ನಾನು ನಿಮ್ಮನ್ನ ಪ್ರೀತಿ ಮಾಡ್ತೇನೆ. And He has the best things at Jeremiah for each one of us. ಯೆರೆಮೀಯನ ಹಾಗೆ ನಮ್ಮೆಲ್ಲರಿಗೂ ಸಹ ಆತನು ಉತ್ತಮವಾದ ಭಾಗವನ್ನು ಇಟ್ಟಿದ್ದಾನೆ. He has chosen each one of us so that we will become the salt and light for Him in the community that we live. ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಾವು ಜೀವಿಸುವಂತ ಈ ಲೋಕದಲ್ಲಿ ಉಪ್ಪುಗಳಾಗಿ ಬೆಳಗುಗಳಾಗಿರಬೇಕೆಂದು. And He wants to see that we definitely live the life that is pleasing to Him. ಆತನಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಬೇಕೆಂದು. God bless you all. Let's pray. ನಿಮ್ಮೆಲ್ಲರ ದೇವರ ಆಶೀರ್ವಾದ ಪ್ರಾರ್ಥನೆ ಮಾಡಿಕೊಳ್ಳೋಣ. But dear God, we are very grateful to you for this, your word, ನಿನ್ನ ವಾಕ್ಯಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ ದೇವಾ. which is very direct for us. ಅದು ಎಷ್ಟು ನೇರವಾಗಿ ನಮಗಿದೆ. And thank you for speaking to us. ನಮ್ಮೊಂದಿಗೆ ಮಾತನಾಡಕ್ಕಾಗಿ ನಿಮಗೆ ಸ್ತೋತ್ರ. Lord, please help us to grow in you. ನಮಗೆ ಸಹಾಯ ಮಾಡಿ ನಿಮ್ಮಲ್ಲಿ ಬೆಳೆಯುವುದಕ್ಕಾಗಿ. Draw closer to you day by day of our lives. ಪ್ರತಿದಿನದ ಜೀವಿತದಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಿನ್ನ ಹತ್ರ ಬರುವಂತೆ Impart your holiness to others. ನಿಮ್ಮ ಒಂದು ಪರಿಶುದ್ಧತೆಯನ್ನು ಬೇರೆಯವರಿಗೂ ಸಹ ನಾನು ಪ್ರತಿಬಿಂಬಿಸುವಂತೆ. And let your light shine through our lives to others about. ನಿಮ್ಮ ಒಂದು ಬೆಳಕು ನನ್ನ ಜೀವಿತದ ಮೂಲಕವಾಗಿ ಬೇರೆಯವರಿಗೆ ಬೆಳಗಲಿ. We commit ourselves and we dedicate ourselves into your hands. ನಮ್ಮನ್ನು ಒಪ್ಪಿಸಿಕೊಡ್ತೇವೆ, ನಮ್ಮ ಪ್ರತಿ ನಿಮಗೆ ನಾವು ಒಪ್ಪಿಸಿಕೊಡುತ್ತೇವೆ. Please hear our prayers, for we ask this in Jesus' name. ನಾವು ಪ್ರಾರ್ಥನೆ ಕೇಳಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. God bless you all. ತುಂಬಾ ದಿವಸ ಆಗಿತ್ತಲ್ಲ ಹಳೆ ಒಡಂಬಡಿಕೆಯ ಒಂದು ಭಾಗವನ್ನು ನೋಡೋಕೆ. ಯೆರೆಮೀಯನ ಪುಸ್ತಕ ಸಾಮಾನ್ಯವಾಗಿ ನಮ್ಮ ಸಭೆಯಲ್ಲಿ ಹಳೆ ಒಡಂಬಡಿಕೆ ಪ್ರೀಚ್ ಮಾಡೋದು ಯಾಕೆ ಗೊತ್ತಾ? ಹಲೋ ಏನ್ರಿ ನೀವು ಏನ್ ಮಾಡಬೇಕ್ರಿ? ಯಾರು ಹೆಚ್ಚಾಗಿ ಹಳೆ ಒಡಂಬಡಿಕೆಯ ಭಾಗವನ್ನು ತೆಗೆದುಕೊಂಡು ಪ್ರೀಚ್ ಮಾಡೋದು ನಮ್ಮ ಸಭೆಯಲ್ಲಿ, ನಮ್ಮ ಸಭೆಯ ಕಾಸ್ತಿಗಳು. ನೋಡ್ತಾನೆ. ಇವತ್ತು ಸಹ ದೇವರು ನಮ್ಮನ್ನ ಯೆರೆಮೀಯ ಗ್ರಂಥದ ಮೂಲಕವಾಗಿ, ಯೆರೆಮೀಯನಿಗೆ ದೇವರು ಮಾತಾಡೋ ವಾಕ್ಯಗಳ ಮೂಲಕವಾಗಿ ನಮಗೆ ಮೂರು ಒಂದು ಮುಖ್ಯ ಅಂಶಗಳ ಮೂಲಕವಾಗಿ ಕಳಿಸ್ಕೊಟ್ಟಿದ್ದಾನೆ. ನಾವು ದೇವರನ್ನ ಬಿಟ್ಟು ಹೋಗಿದ್ದೇವ, ನಮ್ಮನ್ನ ಪರೀಕ್ಷೆ ಮಾಡ್ಕೋಬೇಕು. ಅವ್ರೇ ತುಂಬಾ ಕರೆಕ್ಟ್ ಕ್ಲಿಯರ್. ಅನೇಕ ಸಾರಿ ನಾವು ಅನ್ಕೋತೀವಿ ಆದ್ರೆ ನಾವು ದೇವರು ಬಿಟ್ಟಿದ್ದೇವೆ ಅಲ್ವಾ? ಆಕ್ಯುಪೈ ಆಗಿದೆ. ಏಸಪ್ಪ ಇರುವಂತಹ ಜಾಗವನ್ನ ಬೇರೆ ಎಲ್ಲಾ ಕಾರ್ಯಗಳು ಆಕ್ಯುಪೈ ಆಗ್ಬಿಟ್ಟಿದೆ.
ಸತ್ಯವೇದ ಓದುವಂತ ಸಮಯವನ್ನ ಬೇರೆ ಎಲ್ಲ ಕಾರ್ಯಗಳು ಆಕ್ಯುಪೈ ಮಾಡಿಬಿಟ್ಟಿದೆ. ನಾನು ರಕ್ಷಣೆ ನಡಿಬೇಕು, ಪರಿಶುದ್ಧವಾಗಿರ್ಬೇಕಂತ ಕಾರ್ಯದಲ್ಲಿ ಬೇರೆ ಎಲ್ಲ ಕಾರ್ಯಗಳು ಆಕ್ಯುಪೈ ಆಗ್ಬಿಟ್ಟಿದೆ. ಇದೆಲ್ಲ ತೆಗೆದಾಕ್ಬಿಟ್ಟು ನಾವು ಯೇಸಪ್ಪನಲ್ಲಿ ಬಂದ್ರೆ ಕ್ರಮೇಣ ಸ್ಲೋವಾಗಿ ದೇವರು ನಮ್ಮನ್ನ ಆತನ ಒಂದು ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಡೆಸುವಾಗ ಎಲ್ಲರೂ ನಿಂತ್ಕೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿ, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನೆಲೆಯೊಟ್ಟಿಗಿರಲಿ. Let Jesus bless you according to today's word.